वन्दे मातरं सुजलां सुफलां मलयज शीतलां सस्यश्यामलां मातरं वन्दे मातरं शुभ्रज्योत्स्ना पुलकितयामिनी पुल्लकुसुमिता द्रुमदलशोभिनी सुहासिनी सुमधुरभाषिणी सुखदां वरदां मातरं वन्दे मातरं वन्दे मातरम्। बोलो भारत माता की, बोलो भारत माता की जय जवान जय जवान। ಧನ್ಯವಾದಗಳು. ಎಲ್ಲರೂ ನಮ್ಮ ಸ್ಥಳವನ್ನು ಕಾಯ್ದಿರಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿ. ಇವತ್ತಿನ ಈ ಲಕ್ಕಿ ಡ್ರಾ ಕಾರ್ಯಕ್ರಮ ನಮ್ಮ ಸೈನಿಕ್ ಸುವಿಧಾ ಮಾರ್ಟ್ನ ಇತಿಹಾಸದಲ್ಲಿ ಒಂದು ಅಚ್ಚಳಿಯಲ್ಲಿ ಉಳಿಯುವಂತಹ ದಿನ. ಯಾಕಂತಂದ್ರೆ ಇವತ್ತು ನಾವು ನಮ್ಮ ಸೈನಿಕ್ ಸುವಿಧಾ ಮಾರ್ಟ್ನ ಮೊಟ್ಟ ಮೊದಲ ಲಕ್ಕಿ ಡ್ರಾವನ್ನು ನಾವು ಪ್ರಾರಂಭಿಸ್ತಾ ಇದ್ದೀವಿ. ಸೈನಿಕ್ ಸುವಿಧಾ ಮಾರ್ಟ್ ಪ್ರೈವೇಟ್ ಲಿಮಿಟೆಡ್ ಸೇರಿ ಇದರ ದೇಶಗಳ ಬಗ್ಗೆ ಚರ್ಚೆ ಮಾಡಿ ಒಂದು ಒಳ್ಳೆಯ ಸಂಸ್ಥೆಯನ್ನಾಗಿ ಇದನ್ನು ಬೆಳೆಸಬೇಕು. ನಮ್ಮ ಸಂಸ್ಥೆಯಿಂದ, ನಮ್ಮ ಈ ಕಂಪನಿಯಿಂದ ನಮ್ಮನ್ನು ನಂಬಿ ಬಂದಿರುವಂತಹ ಸಕಲರಿಗೂ ಇದರ ಒಂದು ಲಾಭ ಸಿಗಬೇಕು, ಇದರ ಉಪಯೋಗವನ್ನು ನಾವು ಪಡೆದುಕೊಳ್ಳಬೇಕು. ಯಾರಿಗೂ ಕೂಡ ನಮ್ಮ ಸಂಸ್ಥೆಯಿಂದ ತೊಂದರೆ ಆಗಬಾರದು, ಯಾರಿಗೂ ಕೂಡ ಮೋಸ ಆಗಬಾರದು. ಎಲ್ಲರೂ ಈ ಒಂದು ಸಂಸ್ಥೆಯಲ್ಲಿ ಸೇರಿದ ನಂತರ ಅವರಿಗೆ ಲಾಭವೇ ಆಗಬೇಕು, ಯಾವುದೇ ಥರದ ನಷ್ಟ ಆಗಬಾರದು ಅನ್ನುವಂಥ ಉದ್ದೇಶದಿಂದ ಒಂದು ಒಳ್ಳೆಯ ಸಂಸ್ಥೆಯನ್ನು ನಾವು ಎಲ್ಲ ಮಾಜಿ ಸೈನಿಕರು ಸೇರಿ ಇವತ್ತು ಬೆಳಗಾವಿಗೆ ಪ್ರಾರಂಭ ಮಾಡಿದ್ದೀವಿ. ಅದೇ ಪ್ರಕಾರ ಕಳೆದ ಒಂದು ತಿಂಗಳಿನಲ್ಲಿ ಸುಮಾರು 350ಕ್ಕಿಂತ ಹೆಚ್ಚು ನಮ್ಮ ಗ್ರಾಹಕರು ಈಗಾಗಲೇ ನಮ್ಮ ಸೈನಿಕ್ ಸುವಿಧಾ ಮಾರ್ಟ್ನ ಸದಸ್ಯರಾಗಿದ್ದಾರೆ. ಇಲ್ಲಿ ಸದಸ್ಯರಾಗಿರುವಂತಹ ಪ್ರತಿಯೊಬ್ಬರ ಲಕ್ಕಿ ಡ್ರಾ ಕಾರ್ಡ್ಗಳು ಈಗ ನಮ್ಮೆಲ್ಲರ ಎದುರಿಗೆ ಇದ್ದಾವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಈ ಲಕ್ಕಿ ಡ್ರಾವನ್ನು ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇವತ್ತು ಯಾರೆಲ್ಲ ಇಲ್ಲಿ ಪ್ರಥಮ ಬಾರಿಗೆ ಬಂದಿದ್ದಾರೆ ಅವರಿಗೆ ಈ ನಮ್ಮ ಕಾರ್ಯಕ್ರಮ, ನಮ್ಮ ಈ ಒಂದು ಪ್ಲಾನ್, ಸೈನಿಕ್ ಸುವಿಧಾ ಮಾರ್ಟ್ನ ಪ್ಲಾನ್ ಏನಿದೆ ಎಂಬುದನ್ನ ನಮ್ಮ ಮಿತ್ರರು, ಸಂಸ್ಥೆಯ ಸಿಇಒ ಆಗಿರುವಂತಹ ಶ್ರೀ ಮಲ್ಲಪ್ಪ ಕಂಕಮಾಡಿ ಅವರು ತಮ್ಮೆಲ್ಲರಿಗೆ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ನಾವು ದಯಮಾಡಿ ಯಾರೆಲ್ಲ ಇವತ್ತು ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದೀರಿ, ನಮ್ಮ ಈ ಪ್ಲಾನ್ ಅನ್ನ, ಈ ಸೈನಿಕ್ ಸುವಿಧಾ ಮಾರ್ಟ್ನ ಕಾರ್ಯವೈಖರಿಯನ್ನು ತಾವೆಲ್ಲ ಗಮನಿಸಬೇಕು, ಅದನ್ನ ತಿಳಿದುಕೊಳ್ಳಬೇಕು. ತದನಂತರದಲ್ಲಿ ಮುಂದಿನ ಕಾರ್ಯಕ್ರಮವನ್ನು ಮಾಡುವಂತೆ ನಮ್ಮೆಲ್ಲರಿಗೂ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಗುರುಬ್ರಹ್ಮ, ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುದೇವ. ಬಂದಿರತಕ್ಕಂಥ ಸೈನಿಕ್ ಸುಧಾ ಮಾರ್ಟಿನ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಮುಖಂಡಗಳಿಗೆ, ಮೆಂಬರ್ಸ್ಗಳಿಗೆ, ಬಂದಿರತಕ್ಕಂಥ ಎಲ್ಲ ಭಾಗದ ಎಲ್ಲರಿಗೂ ತುಂಬ ಧನ್ಯವಾದಗಳು. ಇದು ಪ್ರಪ್ರಥಮವಾಗಿ ಮೊದಲನೆಯ ಸೈನಿಕ್ ಸುಧಾ ಮಾರ್ಟಿನ ಲಕ್ಕಿ ಡ್ರಾ ನಾವಲ್ಲಿ ನಿಮ್ಮ ಸಮೂಹದ ಮುಖಾಂತರ ನಾವು ಇವತ್ತು ನಡೆಸಿಕೊಡ್ತಾ ಇದ್ದೀವಿ. ತಾವೆಲ್ಲರೂ ಸಹಕರಿಸಬೇಕು. ಮತ್ತು ಇಲ್ಲಿ ನಮ್ಮ ಉದ್ದೇಶ, ಯಾರು ಈ ಕಸ್ಟಮರ್ ಮೆಂಬರ್ಸ್ ಆಗಿದ್ದಾರೆ ಅವರು ಕಸ್ಟಮರ್ಗಳನ್ನ ಮೇಲೆ ಇಳಿಬೇಕಂದು ನಾವು ಅವ್ರ ಕಡೆಯಿಂದ ನಾವು ಲಕ್ಕಿ ಡ್ರಾನ ಓಪನ್ ಮಾಡ್ತೀವಿ. ನಮ್ಮ ಸ್ಟಾಫ್ ಆಗಲಿ, ಎಮ್ ಎಸ್ ಆಗಲಿ, ಸಿ ಇ ಆಗಲಿ, ಯಾರು ಇಲ್ಲಿ ಈ ಡಬ್ಬಿಯನ್ನು ಕೊಡ್ತಕ್ಕಂಥದ್ದನ್ನ
ಯಾಕಂತಂದ್ರೆ ಇದರ ಹಕ್ಕ ಎಲ್ಲ ಬಂದಿರ್ತಕ್ಕಂಥ ಕಸ್ಟಮರ್ ಕಟ್ಟಿರ್ತಕ್ಕಂಥ ಅವ್ರಿಗೆ ಆಮೇಲೆ ಇರುತ್ತೆ. ಇದು ಯೂಟ್ಯೂಬ್ ಲೈವ್ ಕೂಡ ಇರುತ್ತೆ. ಇಲ್ಲಿ ನಮ್ಮ ಭಾರತ ದೇಶ ತುಂಬ ಇದು ಲೈವ್ ಚಾಲು ಆಗಿದೆ ಇವಾಗ. ಸೈನಿಕ್ ಶುರು ಮಾಡಿರೋ ಒಂದು ಕೆಲವು ಕಾರಣಗಳಿಂದ ಅದು ಯೂಟ್ಯೂಬ್ ಚಾನಲ್ ಇವತ್ತು ಟೆಕ್ನಿಕ್ ಪ್ರಾಬ್ಲಮ್ ಕಾರಣಕ್ಕಾಗಿ ನಾವು ಮಲಯ ಪ್ರೇರಕ ಆಧ್ಯಾತ್ಮಿಕ ಧ್ಯಾನ ಕೇಂದ್ರ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಆ ಗ್ರೂಪ್ ಅಲ್ಲಿ ಕಳಿಸಿದ್ದೀವಿ. ಆ ಯೂಟ್ಯೂಬ್ ಚಾನಲ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಲೈವ್ ಬರ್ತಾ ಇದೆ. ಎಲ್ಲರೂ ಕೂಡ ಯಾರ್ಯಾರು ಗ್ರೂಪ್ ಇದ್ದಾರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಗಳನ್ನ ಶೇರ್ ಮಾಡಿ. ಆ ಯೂಟ್ಯೂಬ್ ಲೈವ್ ಚಾಲು ಇದೆ. ಈ ನಮ್ಮ ಸೈನಿಕ್ ಶುರು ಮಾಡಿನ ನಾವು ನಡೆಸಿಕೊಡುವಂತ ಕಾರ್ಯ ಏನಪ್ಪಾ ಅಂತಂದ್ರೆ ನಾವು ಮತ್ತು ನಮ್ಮ ಫ್ರೆಂಡ್ಸ್ ಜಗದೀಶ್ ಸರ್ ಪೂಜಾರಿ ಅವರು ಇದನ್ನ 4 ತಿಂಗಳ ನಂತರ ಮೊದಲನೇ ವಿಚಾರ ಮಾಡಿ ಯಾವ ತರ ಮಾಡಿದ್ರೆ ಯಾವ ತರ ರನ್ ಆಗುತ್ತೆ, ಏನ್ ಮಾಡಬೇಕು. ಕೆಲವೊಂದು ನಾವು ಆರ್ಮಿ ಗ್ರೂಪ್ಗಳಲ್ಲಿ ಬೇರೆ ಬೇರೆ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅವರು ತಮ್ಮ ಹಣ ಉಳಿಸಿ ಕೆಲವೊಂದು ಕಂಪನಿ ಚೆನ್ನಾಗಿ ನಡೀತಾ ಇದ್ದಾರೆ, ಕೆಲವೊಂದು ಚೆನ್ನಾಗಿ ನಡೀತಾ ಇಲ್ಲ. ಅವರ ತಮ್ಮ ಇದ್ದಂತ ಹಣಗಳನ್ನ ಕಳೆದುಕೊಳ್ತಾ ಇದ್ದಾರೆ. ಅದೊಂದು ಕಾರಣ ಇಟ್ಕೊಂಡು ನಾವು ಒಂದು ಪರ್ಫೆಕ್ಟ್ ಆಗುವಂತ ಒಂದು ಕೆಲಸ ಮಾಡಿ ಈ ಸೈನಿಕ್ ಸುಧಾರ ಮಾಡಿ ಇದು ಒಂದು ನಮ್ಮ ತರ ಡಿಮಾಂಡ್ ತರ ಒಂದು ಕೆಲಸ ಮಾಡೋಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ನಮ್ಮ ಕಾನ್ಸೆಪ್ಟ್ ಬಂದು ಈ ಕಾಮರ್ಸ್ ಪಾರ್ಟ್ನರ್ ಸೈನಿಕ್ ಸುಧಾರ ಮಾಡೋ ಕೆಲಸ ಏನು ಮಾಡ್ತಪ್ಪ ಅಂದ್ರೆ ಆಲ್ ಇನ್ ಒನ್ ಪ್ರಾಡಕ್ಟ್ ಅಲ್ಲಿ ಇಲೆಕ್ಟ್ರಿಕಲ್ ದಲ್ಲಿ ಎಲ್ಲ ಐಟಮ್ಸ್ ಬಂತು. ಫ್ರಿಜ್ ಬಂತು, ವಾಶ್ ಮಿಷಿನ್ ಆಗಲಿ, ಫ್ಯಾನ್ ಆಗಲಿ, AC ಆಗಲಿ, ಟಿವಿ ಆಗಲಿ, ಕಂಪ್ಯೂಟರ್ಸ್ ಆಗಲಿ, ಮೊಬೈಲ್ ಆಗಲಿ, ಇಲೆಕ್ಟ್ರಿಕಲ್ ಎಲ್ಲ ಆಲ್ ಇನ್ ಒನ್ ಇಲೆಕ್ಟ್ರಿಕಲ್ ಬಂತು. ಎರಡನೇದಾಗಿ ಫರ್ನಿಚರ್ ಐಟಮ್ಸ್, ಮನೆಗೆ ಆಗೋದಂತ ಎಲ್ಲ ಫರ್ನಿಚರ್ ಐಟಮ್ಸ್ ಅನ್ನ ನಾವು ಸೈನಿಕ್ ಸುಧಾರ ಮಾಡ್ತಾ ಸಿಗುತ್ತೆ. ಮೂರನೇದು ರೈತರಿಗೆ ಬೇಕಾಗಿರುವಂತ ಔಷಧಿಗಳು, ಸಾವಯವ ಆಗಲಿ ಯಾವ ಒಳ್ಳೆಯ ನಾವು ಕೊಡ್ತಾ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ನಾಲ್ಕನೇದು ಒಂದು ಕ್ಲೋತಿಂಗ್, ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡವರ ಕ್ಲೋತಿಂಗ್ ಅನ್ನ ಈ ಸೈನಿಕ್ ಸುಧಾರ ಮಾಡ್ತಾ ಬರೋ ದಿನದಲ್ಲಿ ನಾವು ತರ್ತಾ ಇದ್ದೀವಿ. ನಾಲ್ಕನೇದು. ಇನ್ನು ಐದನೇದು ಗ್ರೋಸರಿ, ಯಾವ ತರ CSL ಐಟಮ್ಸ್ ಇರುತ್ತೆ ಆ ಗ್ರೋಸರಿನ ಕೂಡ ನಾವು ಇಲ್ಲಿ ಇದೇ ಹಾಲಲ್ಲಿ ಬರ್ತಕ್ಕಂಥ ದಿನದಲ್ಲಿ ಅದು ಕೂಡ ತರ್ತಾ ಇದ್ದೀವಿ ಗ್ರೋಸರಿ ಐಟಮ್ಸ್. ಈ 5 ಆದ್ಮೇಲೆ 6ನೇದು ಬಂದ್ಬಿಟ್ಟು ಸೈನಿಕ್ ಸುಧಾ ಮಾರ್ಟ್ ವತಿಯಿಂದ ನಾವು ಟೂರ್ ಅಂಡ್ ಟೂರಿಸಂ ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದೀವಿ. 6ನೇದು ಬಂದು ಟ್ರೇಡಿಂಗ್ ಅಕಾಡೆಮಿ, ಶೇರ್ ಮಾರ್ಕೆಟ್ ಆಗಿರ್ಬೋದು, ಮಕ್ಕಳ ಎಜುಕೇಶನ್ ಆಗಿರ್ಬೋದು, ತ್ರಿನೇತ್ರಿ ವಿದ್ಯೆ ಆಗಿರ್ಬೋದು. ಅದೇ ರೀತಿಯಾಗಿ ನಮ್ಮ ಗುರುಗಳಾದ ಮಲ್ಲಿಕಾರ್ಜುನ್ ಖರ್ಜಿ ಮತ್ತು ನಮ್ಮನ್ನು ನಡೆಸಿಕೊಡ್ತಾ ಇದ್ದಾರೆ, ಅವ್ರನ್ನು ಕೂಡ ಇದನ್ನ ಇನ್ವೈಟ್ ಮಾಡ್ಕೊತಾ ಇದ್ದೀವಿ. ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತೆ ಅವರಿಗೆ ಮಕ್ಕಳಿಗೆ ಎಜುಕೇಶನ್ ಸ್ಕೂಲ್ ಅದನ್ನು ಕೂಡ ನಾವು ಇದರಲ್ಲಿ ಸಾಮಿಲನ್ನ ಮಾಡ್ತಾ ಇದ್ದೀವಿ. ಫ್ಯಾಷನ್ ಡಿಸೈನರ್, ಕೋಟು, ಶೂಟು, ಬೂಟು, ಎಲ್ಲ ಐಟಮ್ಸ್ ಅದನ್ನು ಕೂಡ ನಾವು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಹಾಗೆಯೇ ಈ 7ರಿಂದ 8 ಆಪ್ಷನ್ ಕಸ್ಟಮರ್ಗಳು 1199 ಕಟ್ತಾ ಇದ್ದಾರೆ. ಅವರಿಗೆ ಬೇರೆ ಒಂದು ಸ್ಕೀಮ್ ಅನ್ನ ಈ ತರ ರೆಡಿ ಮಾಡಿದ್ದೀವಿ. ಇಲ್ಲಿ ಡೈಲಿ ಬರ್ತಕ್ಕಂಥ ಕಸ್ಟಮರ್ಗಳು ಡಿಮಾಂಡ್ ಬಂದ ಮೇಲೆ ಅವ್ರು ದುಡ್ಡು ಕೊಟ್ಟು ಹಣ ಕೊಟ್ಟು ಏನು ದುಡ್ಡು ಇರಲ್ಲ, ಅವ್ರಿಗೆ ನಮ್ಗೆ ಏನು ಸಂಬಂಧ ಇರಲ್ಲ. ಈ ಸ್ಕೀಮಲ್ಲಿ ಯಾರ ಹತ್ತಿರ ದುಡ್ಡಿದೆ, ಎಕ್ಸಾಂಪಲ್ ಆಗಿ ಸೋಫಾ ಸೆಟ್ ಒಂದು 30,000 ಇದೆ, ಫ್ರಿಜ್ ಒಂದು 10,000 ಇದೆ, ಒಯ್ಬೋದು. ಈ ಸ್ಕೀಮಲ್ಲಿ ದುಡ್ಡು ಇರಲ್ಲ, ನಾವು ಇಲ್ಲಿ ಹಣ ಹೂಡಿಕೆ ಮಾಡ್ಕೊಂಡು ಮಂತ್ಲಿ SIP ಟೈಪ್ ಪೋಸ್ಟ್ ಆಫೀಸಲ್ಲಿ ನಾವು ಯಾವ ತರ ಹಣವನ್ನು ತೋರಿಸಿದ್ರು ಆ ತರ ಕಟ್ಟಿದ್ರೆ ಅವರಿಗೆ ನಾವು 24 ತಿಂಗಳವರೆಗೆ ಇಲ್ಲಿ ಹಣವನ್ನು ಅವ್ರು ಕೊಡಿಸ್ತಾರೆ. 24 ತಿಂಗಳಿಗೆ 22,700 ಅವ್ರಿಗೆ ಅಮೌಂಟ್ ಆಗುತ್ತೆ. ನಂತರ ನಾವು ಅವ್ರಿಗೆ 10% RBI ಗೈಡೆನ್ಸ್ ಪ್ರಕಾರ 10% ಬಡ್ಡಿಯನ್ನು ಸೇರಿಸಿ 31,700 ಆಗುತ್ತೆ. ಆ 31,700 ಏನಿದೆಯಲ್ಲ, ಇವಾಗ ನಿಮ್ಗೆ 7-8 ಆಪ್ಷನ್ ಹೇಳಿದೆ. ಎಲೆಕ್ಟ್ರಿಕಲ್, ಫರ್ನಿಚರು, ಕ್ಲೋತಿಂಗು, ಗ್ರೋಸರಿ, ಸೈನಿಕ್ ಸುಧಾ ಮಾರ್ಟ್, ಟೂರಿಸಮು, ಇದನ್ನೆಲ್ಲ ಅವರು ಆರಿಸ್ಕೋಬಹುದು. ಇದನ್ನೇ ತಗೋಬೇಕಂತ ನಮ್ಮ ಸೈನಿಕ್ ಸುಧಾ ಮಾರ್ಟಲ್ಲಿ ಇದಿಲ್ಲ, ಇದನ್ನೇ ಹೋಗ್ಬೇಕಂತಿಲ್ಲ. 8ರಲ್ಲಿ ಎಲ್ಲಾನು ಹೋಗ್ಬೋದು. ಆಮೇಲೆ 8 ಬೇಡಪ್ಪ ನಮ್ಮ ಮನೆಯಲ್ಲಿ ಎಲ್ಲಾನು ಇದೆ ಅಂತ ಕೂಡ ಎಕ್ಸಾಂಪಲ್ ಒಂದು ಸ್ಕೂಟಿ ರೇಟು 50,000 ರೂಪಾಯಿ ಇದೆ. ನೀವು ಕಟ್ಟಿರ್ತಕ್ಕಂಥ ಹಣ ಎಕ್ಸಾಂಪಲ್ 32,000 ಆಗಿರುತ್ತೆ. 18,000 ರೂಪಾಯಿ ನೀವು ಮೇಲೆ ಬರ್ತಕ್ಕಂಥ ಹಣವನ್ನು ಕಟ್ಟಿ ಆ ಸ್ಕೂಟಿಯನ್ನು ನಾವು ಒಯ್ಯಬಹುದು. ಇಲ್ಲಿ ಲೈವ್ ಮುಖಾಂತರ ಹೇಳ್ತಾ ಇದ್ದೇನೆ, ಹಣ ತಗೊಂಡು ಹಣ ನಾವು ವಾಪಸ್ ಕೊಡೋಲ್ಲ. ಇಲ್ಲಿ ಏನೇ ತೊಂದರೂ ಕೂಡ ಪ್ರಾಡಕ್ಟ್ ನಾವು ಕೊಡ್ತೀವಿ. ಆಮೇಲೆ ಇನ್ನೊಂದು ಲಾಭ ಏನಂದ್ರೆ ಕಸ್ಟಮರ್ಗೆ ನಾವು ಪ್ರತಿ ತಿಂಗಳ 30ನೇ ತಾರೀಕು ಲಕ್ಕಿ ಡ್ರಾನ ನಾವು ಮಾಡ್ತಾ ಇದ್ದೀವಿ. ಇದು ಇವತ್ತು ಫೆಬ್ರವರಿ 28 ಪೈಲೆ ಲಕ್ಕಿ ಡ್ರಾ ಇದೆ. ಅದೇ ರೀತಿಯಾಗಿ ಇನ್ನು ನೆಕ್ಸ್ಟ್ 11 ತಿಂಗಳು ಪ್ರತಿ ತಿಂಗಳು 30ನೇ ತಾರೀಕು ಲಕ್ಕಿ ಡ್ರಾ ಸ್ಟಾರ್ಟ್ ಆಗುತ್ತೆ. ಅದು ಕಸ್ಟಮರ್ಗೆ 2 ತರ ಲಾಭ. ಒಂದು ಯಾರಿಗೆ ಲಕ್ಕಿ ಡ್ರಾ ಹಾಕುತ್ತೆ ಅವರು ಕೂಡ ಎಲ್ಲ ಐಟಮ್ ಸಿಗ್ತದೆ.
ಯಾರಿಗೆ ಲಕ್ಕಿ ಡ್ರಾ ಹತ್ತಿಲ್ಲ ಅವ್ರಿಗೂ ಕೂಡ ಐಟಮ್ ಸಿಗುತ್ತವೆ. ಇದು ನಮ್ಮ ಸೈನಿಕ ಸುಧಾ ವತಿಯಿಂದ ಇದನ್ನ ನಾವು ನಡೆಸಿಕೊಡ್ತಾ ಇದ್ದೀವಿ. ಹಾಗೇನೆ ಎಕ್ಸಾಂಪಲ್ ಆಗಿ ಯಾರು ಈ ತಿಂಗಳು ಕಟ್ಟಿದ್ದಾರೆ ನೆಕ್ಸ್ಟ್ ತಿಂಗಳು ಕಟ್ಟಲ್ಲ, ಅವ್ರದ್ದು ಫೈಲ್ ಈ ಲಕ್ಕಿ ಡ್ರಾದಲ್ಲಿ ಇರಲ್ಲ. ಅವ್ರದ್ದು 24 ತಿಂಗಳಲ್ಲಿ ಎಷ್ಟು ತಿಂಗಳು ಅವ್ರು ಕಟ್ಟಿರೋಕ್ಕಿರಲ್ಲ, 6 ತಿಂಗಳು ಆದರೂ ಇದರಲ್ಲಿ ಲಕ್ಕಿ ಡ್ರಾದಲ್ಲಿ ಅವ್ರ ಹೆಸರಿರಲ್ಲ. ಟೋಟಲ್ ಆಗಿ 24 ತಿಂಗಳಲ್ಲಿ ಅವ್ರದ್ದು ಎಷ್ಟು ಹಣ ಆಗಿರುತ್ತೆ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅದೆಷ್ಟು ಹಣ ಅವ್ರನ್ನ ನಾವು ಇಲ್ಲಿ ಅವರಿಗೆ ಐಟಮ್ಸ್ ಕೊಡ್ತೀವಿ. ಅದೇ ರೀತಿಯಾಗಿ ಇವತ್ತಿನೂ ಕೂಡ ನೀವು ಇಲ್ಲಿ ಈ ಪ್ರೈಸ್ ಅನ್ನು ನಾವು ಹಚ್ಚಿದ್ದೀವಿ ಸೈನಿಕ ಸುಧಾ ಮಾಡಿರೋದನ್ನ ಆನ್ಲೈನಲ್ಲಿ ರೇಟ್ ಚೆಕ್ ಮಾಡ್ಕೋಬಹುದು. ಆನ್ಲೈನಲ್ಲಿ ಎಷ್ಟು ರೇಟ್ ಇದೆ, ಈಗ ನಮ್ಮ ಸೈನಿಕ ಸುಧಾ ಮಾಡಿಂದ ಎಷ್ಟು ರೇಟ್ ಬರ್ತಾ ಇದೆ, ಅಲ್ಲಿಂದ ನಮ್ಮದು ಕಮ್ಮಿ ರೇಟಲ್ಲಿ ನಿಮ್ಗೆ ಸಿಗುತ್ತೆ ಐಟಮ್ಸ್ ಎಲ್ಲ. ಹಾಗೇನೆ ಕಸ್ಟಮರು ಈಗ ಇದೇ ತಿಂಗಳು ಫಸ್ಟ್ ಲಕ್ಕಿ ಡ್ರಾ ಆಯ್ತದೆ ಯಾರ್ಯಾರು ಎಕ್ಸಾಂಪಲ್, ಅಥವಾ ನೆಕ್ಸ್ಟ್ ತಿಂಗಳು ಆಯ್ತದೆ, ಅವ್ರು ಬರಲಿಲ್ಲ ಅಂತಂದ್ರೂ ನಾವು ಯಾರಿಗೂ ತೋರ್ಸೋದಿಲ್ಲ, ಬರಲೇಬೇಕಂತೇಳಿ ಅವ್ರ ಮರ್ಜಿ. ಅವ್ರು ಬಂದರೆ ನೆಕ್ಸ್ಟ್ ಮಂತ್ ಮತ್ತೆ ಲಕ್ಕಿ ಡ್ರಾ ಇರ್ತಾರೆ, ಬರಲಿಲ್ಲ ಅಂದರೆ ಲಕ್ಕಿ ಡ್ರಾ ಇರಲ್ಲ. ಪ್ರತಿ ತಿಂಗಳು ಒಬ್ಬರಿಗೂ ಕೂಡ 24 ಲಕ್ಕಿ ಡ್ರಾ ಹಾಕ್ಬೋದು. ಈ ತಿಂಗಳು ಹಾಕಿದೆ ಮತ್ತೆ ನೆಕ್ಸ್ಟ್ ಮಂತ್ ಅವ್ರು 12 ಹಾಕಿರ್ತಾರೆ. ಇದೇ ಜನ ಎಕ್ಸಾಂಪಲ್ ಆಗಿ ಒಬ್ಬರಿಗೂ 24 ಒಬ್ಬರು ಐಟಮ್ ಹಾಕ್ಬೋದು. ಅವ್ರು ಲಕ್ಕಿ ಮನುಷ್ಯ ಅಡಿಷನಲ್ ಇದು ಲಕ್ಕಿ ಡ್ರಾ ಅದನ್ನ ನಾವು ಮಾಡ್ತಾ ಇದೀವಿ. ಇದನ್ನ ಮಾಡೋ ಪರ್ಪೋಸಬಲ್ ಏನಂತಂದ್ರೆ ಎಕ್ಸಾಂಪಲ್ ಆಗಿ ಅವರು ದೊಡ್ಡ ಸ್ಥಾನದಲ್ಲಿ ನಾವು ಎಲ್ಲರಿಗಿಂತ ಲಾಸ್ಟ್ ಸ್ಥಾನ ಅಂದ್ರೆ ಸೈನಿಕ ಸುಧಾ, ಎಲ್ಲರಿಗಿಂತ ಲಾಸ್ಟ್ ನಾವು ಚಿಕ್ಕವರಾಗಿ ನಾವು ದೊಡ್ಡವರಾಗಿ ಹೋಗ್ಬೇಕಂತ ನಮ್ಮ ಗುರಿ ಇದೆ. ಇನ್ನು ಬರ್ತಕ್ಕಂಥ 2 ವರ್ಷ ನಂತರ ನಾವು ಈ ಹೋಮ್ ಡೆಲಿವರಿ ಪ್ರೊಸೀಜರ್ ತರ್ತಾ ಇದ್ವಿ. ಮನೆಗೆ ಹೋಮ್ ಡೆಲಿವರಿ ಮುಟ್ಟುವಂತ ಯಾವ ತರ ಕೆಲಸ ಮಾಡ್ತಾ ಇಲ್ಲ ನಾವು ಕೂಡ ಮಾಡಬೇಕಂತ ಉದ್ದೇಶಿಸಿಕೊಂಡು ಈ ಕಸ್ಟಮರ್ಗಳನ್ನ ಕಸ್ಟಮರ್ಗಳಲ್ಲಿ ಬರ್ತಕ್ಕಂಥ ಯಾರು ನಮ್ಮಲ್ಲಿ ಸೇರ್ತಾರೆ ಅವರಿಗೆ ಶೇರ್ ಹೋಲ್ಡರ್ ಆಗಿ ಕೆಲಸ ಮಾಡ್ಕೊಂಡು ನಾವು ಅವ್ರ ಡಿವಿಡೆಂಡ್ ಅನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಹಂಚಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆ ವೆಬ್ಸೈಟ್ ಮುಖಾಂತರ ಮನೆಗೂ ಕೂಡ ಹೋಗುತ್ತೆ, ಇಲ್ಲಿ ಬರಲೇಬೇಕಂತೇನಿಲ್ಲ. ಆಮೇಲೆ ಎಲ್ಲರೂ ಆರ್ಮಿ ಅಲ್ಲಿ CSD ಹೋಗ್ತೀರಾ, CSD ಪ್ಲಸ್ ಇಲ್ಲಿ ಏನು ವ್ಯತ್ಯಾಸ ಇದೆ ಎಲ್ಲ ಆರ್ಮಿದವ್ರಿಗೆ ಹೇಳ್ತಾರೆ. ಆರ್ಮಿದವ್ರು ಬಿಟ್ಟು ಸಿವಿಲ್ ಪರ್ಸನ್ಗೆ ಏನಿದೆ ಅಂತ ತೊಂದರೆಯಿಲ್ಲ, ಓನ್ಲಿ ಫಾರ್ ಆರ್ಮಿದವ್ರಿಗೆ ಡಿಫೆನ್ಸ್ ಪರ್ಸನ್ಗೆ ಏನು ಇಟ್ಕೊಳ್ತಾರೆ. CSD ಆಲ್ರೆಡಿ ನಮ್ಗೆ ಕಮ್ಮಿ ಸಿಗುತ್ತಲ್ಲ ಅಂತಾರೆ, ಕಮ್ಮಿ ಸಿಗುತ್ತೆ. ಬಟ್ CSD ಫರ್ನಿಚರ್ ಐಟಮ್ಸ್ ಸಿಗಲ್ಲ, CSD ಪ್ಯಾಸೆಂಜರ್ ಸಿಗಲ್ಲ, CSD ಸೈನಿಕ ಟೂರಿಸಂ ಸಿಗಲ್ಲ. CSD ಒಳಗೆ ಯಾವ ಬೇಕಾದಂಥ ಐಟಮ್ಸ್ ಮಾತ್ರ ಅಲ್ಲಿ ಸಿಗ್ತದೆ ಹೊರತಾಗಿ ಬೇರೆ ಐಟಮ್ ಅಲ್ಲಿ ಸಿಗಲ್ಲ. ಬಟ್ ಸೈನಿಕ ಸುಧಾ ಮಾರ್ಟ್ ಪ್ರಾಡಕ್ಟ್ಗಳು ಇಲ್ಲಿ ಸಿಗುತ್ತೆ. ಆ ಲೆವೆಲ್ ಪ್ರಾಡಕ್ಟ್ ಇಲ್ಲಿ ನಮ್ಮ ಸೈನಿಕ ಸುಧಾ ಮಾಡಲಿ ತಮಗೆ ಬೇಕಾದಂಥ ಐಟಮ್ಸ್ಗಳು ಸಿಗ್ತವೆ. ತಾವು ಇಲ್ಲಿ ಬಂದು ಬುಕ್ ಮಾಡಿ ತೊಗೊಳ್ಬೋದು. ಮತ್ತೆ ನೆಕ್ಸ್ಟ್ ಯಾರಿಗಾದರೂ 5 ಸೀಟರ್ ಸೋಫಾ ಸೆಟ್ ಬೇಕಾಗಿದೆ, 3 ಸೀಟರ್ ಬೇಕಾಗಿದೆ, 7 ಸೀಟರ್ ಬೇಕಾಗಿದೆ, ನೀವು ನಮಗೆ ಬುಕ್ಕಿಂಗ್ ಅಂತ ಕೊಟ್ಟರೆ ವಿದಿನ್ 4 ಡೇಸ್ ಅಲ್ಲಿ ನಾವು ನೀವು ಕೊಟ್ಟಿರ್ತಕ್ಕಂಥ ಕಲರ್ಸ್ ಕೊಟ್ಟಿರ್ತಕ್ಕಂಥ ಡಿಸೈನ್ಸ್ ನಾವು ಮಾಡಿಕೊಡ್ತೀವಿ. ಸೈನಿಕ ಸುಧಾ ಮಾಡಿಂದ ನಾವು ಆಲ್ರೆಡಿ ಓನ್ ಮ್ಯಾನುಫ್ಯಾಕ್ಚರಿಂಗ್ ಟೈಪ್ ಆಗಿದ್ದೀವಿ. ಡೈಲಿ ನಮ್ಮದು ನಾನು ಮತ್ತು ನಮ್ಮ ಫ್ರೆಂಡ್ಸ್ ಅವ್ರ ಜೊತೆ ಮಾತನಾಡಿಕೊಂಡು ನಾವು ಹೃದಯ ಸರ್ ಪೂಜಾ ಜೊತೆ ಡೈಲಿ ನಾವು ಬೇರೆ ಬೇರೆ ಬೆಂಗಳೂರು ಆಗಲಿ, ಪುಣೆ ಆಗಲಿ, ಬಾಂಬೆ ಆಗಲಿ, ಹುಬ್ಬಳ್ಳಿ ಆಗಲಿ ಎಲ್ಲ ಕಡೆ ಎಲ್ಲೆಲ್ಲಿ ಓನ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿಗಳಿದ್ದಾವೆ ಅಲ್ಲಿ ನಾವು ಟೈಪ್ ಆಗಿದ್ದೀವಿ ಆಲ್ರೆಡಿ. ಇನ್ನೂ ಮುಂದೆ ಬರ್ತಕ್ಕಂಥ ಒಳ್ಳೆ ಜೈ ಜವಾನ್ ಜೈ ಕಿಸಾನ್ ನಾವು ರಿಟೈರ್ಡ್ ಆಗಿ ಒಂದು ದೇಶ ಸೇವೆ ಮಾಡಿ ಬಂದಿದ್ದೀವಿ, ದೇಶ ಸೇವೆ ಮಾಡಿ ಹಿಡಿದಿದ್ದೀವಿ. ಎಲ್ಲರಿಗೂ ಪ್ರತಿಯೊಬ್ಬರು ಮನೆಗೆ ಸೈನಿಕ ಸುಧಾ ಮಾಡಬೇಕಿಂದ ಲಕ್ಕಿ ಡ್ರಾ ಹೋಗ್ತಾ ಇರಬೇಕು. ಒಳ್ಳೆ ಪ್ರಾಡಕ್ಟ್ಗಳನ್ನು ಅವ್ರ ಮನೆಗೆ ಮುಗಿಸುವಂಥ ಕೆಲಸ ನಾವು ಮಾಡ್ತೀವಿ. ಹಾಗೆಯೇ ಎಲ್ಲರಲ್ಲಿ ಒಂದು LIC ಏಜೆಂಟ್ ತರನು ಕೂಡ ಕೆಲಸ ಮಾಡಿದರೆ ಅವರು ಕೂಡ ನಾವಿಲ್ಲಿ ಅವರು ಕೂಡ ಹಣವನ್ನು ಕಳಿಸ್ಬೋದು. ಅದೇ ರೀತಿ ಕಸ್ಟಮರ್ ಗ್ರೂಪ್ ಅದೇ ರೀತಿಯಾಗಿ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಇನ್ನೊಮ್ಮೆ ಶರಣಾರ್ಥಿ. ನಾವು ಮುಂದಿನ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಮಾಡ್ತೀವಿ. ಈ ತಿಂಗಳ ಎಲ್ಲ ಅಚೂರ್ ಆದಂಥ ಅವರು ಮತ್ತು ಟಾಪ್ ಟೆನ್ನರ್ಸ್ ಆಗಲಿ, ಹಾಗೆ ಸ್ಟಾರ್ ಆಗಲಿ, ಡಬಲ್ ಸ್ಟಾರ್ ಆಗಲಿ, ಸಿಲ್ವರ್ ಆಗಲಿ ಅವರಿಗೆ ಒಂದು ನಾವು ಚಿಕ್ಕ ಬಹುಮಾನ ಇಟ್ಕೊಂಡಿದ್ದೀವಿ. ಒಳ್ಳೆಯ ಕೆಲಸವನ್ನು ನಮ್ಮ ಸೈನಿಕ ಸುಧಾ ಮಾರ್ಟ್ನಿಂದ ಎಲ್ಲ ಮಾಡಿದ್ದಾರೆ. ಅದನ್ನು ನಮ್ಮ MD ಸರ್ ಮುಗಿಸ್ಕೊಳ್ಬೇಕು. ಇಲ್ಲಿವರೆಗೂ ನಮ್ಮ ಸೈನಿಕ ಸುಧಾ ಮಾರ್ಟ್ನ ಒಂದು ಪ್ಲಾನ್ ಅನ್ನ ವಿವರವಾಗಿ ವಿವರಿಸಿದಂಥ ನಮ್ಮ CEO ಅವರಿಗೆ ಧನ್ಯವಾದಗಳು. ಕಳೆದ 1 ತಿಂಗಳಲ್ಲಿ ನಮ್ಮ ಈ ಸೈನಿಕ ಸುಧಾ ಮಾರ್ಟ್ನ
ಹಲವಾರು ಜನ ಗ್ರಾಹಕರು ನಮ್ಮ ಸದಸ್ಯರು ಪ್ರಮೋಟರ್ ಆಗಿ ಕೆಲಸ ಮಾಡಿ ಒಂದೇ ತಿಂಗಳಿನಲ್ಲಿ ಸಂಸ್ಥೆಗೆ ಸಾಕಷ್ಟು ಜನರನ್ನು ಸೇರಿಸುವುದರ ಮೂಲಕ ಅವರು ಕೂಡ ಇದರಲ್ಲಿ ತಮ್ಮ ಪದೋನ್ನತಿಯನ್ನು ಪಡೆದುಕೊಂಡಿದ್ದಾರೆ. ಈಗ ನಾನು ಕೆಲವೊಂದಷ್ಟು ಜನರ ಹೆಸರನ್ನು ಹೋಗ್ತೀನಿ. ನಮ್ಮ ಈ ಸಂಸ್ಥೆಯ ಸ್ಟಾರ್ಗಳಾಗಿ ತಮ್ಮನ್ನು ತಾವು ಅವರೆಲ್ಲರ ಹೆಸರನ್ನ ನಾನು ಸ್ವಲ್ಪ ಬೇಗನೆ ಓದಿ ಹೇಳ್ತೀನಿ. ಯಾರೆಲ್ಲ ತಾವೇನಿದ್ದೀರಿ ಅವರು ನಮ್ಮ ಇಲ್ಲಿ ಆಗಮಿಸಿದಂತ ಹಿರಿಯರ ಕೈ ಜೊತೆಗೆ ಅವರು ನಾವು ನೀಡುತ್ತಿರುವಂತಹ ಪ್ರಮಾಣವನ್ನು ಸ್ವೀಕರಿಸಬೇಕಂತೇಳಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಮೊದಲನೇದಾಗಿ ನಮ್ಮ ಸಂಸ್ಥೆಯ ನಿರ್ದೇಶಕರು ಆದಂತಹ ಶ್ರೀ ರಮೇಶ್ ಚೌಡಾ ಸರ್, ಇವರು ಕೂಡ ಈ ಸೈನಿಕ್ ಸುಧಾಮಠ ಸ್ಟಾರ್ ಆಗಿ ಪದೋನ್ನತಿಯನ್ನು ಪಡೆದಿದ್ದಾರೆ. ಸಂಸ್ಥೆಗಾಗಿ ಅವರು ಕೂಡ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯನ್ನು ತರುವ ಮೂಲಕ ಎರಡನೇದಾಗಿ ಸಂಗಪ್ಪ ಮೇಟಿ ಅವರು ಇಲ್ಲಿ ಉಪಸ್ಥಿತರಿಲ್ಲ. ಮೂರನೇದಾಗಿ ರಾಜಶೇಖರ್ ಮೇತ್ರಿ ಸರ್, ಇವರು ಕೂಡ ಸ್ಟಾರ್ ಆಗಿ ತಮ್ಮ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಅವರು ಕೂಡ ನಮ್ಮ ಸಂಸ್ಥೆಯ ಒಂದು ತೀರ್ಮಾನಿಕೆಯನ್ನು ಸ್ವೀಕರಿಸಬೇಕಂತ ವಿನಂತಿ. ಮೂರನೇದಾಗಿ ಹನುಮಂತ್ ಕುರ್ಬೆಟ್ ಸರ್, ಅವರು ಇಲ್ಲಿ ಉಪಸ್ಥಿತರಿಲ್ಲ. ಬಸವರಾಜ್ ಚಿಕ್ಕೋಡಿ ಸರ್, ಅವರು ಕೂಡ ಇಲ್ಲಿ ಅವರ ಪರವಾಗಿ ಅಶೋಕ್ ಸರ್ ಅವರು ಬಂದು ಈ ಬಹುಮಾನವನ್ನು ಸ್ವೀಕರಿಸಬೇಕಂತ ವಿನಂತಿ. ದೇವಪ್ಪ ಸಾರಾಪುರ ಸರ್, ಅವರು ಹೆಬ್ಬಾಳ ಗ್ರಾಮದವರು, ಅವರು ಕೂಡ ಉಪಸ್ಥಿತರಿಲ್ಲ. ನಂತರ ಶ್ರೀಮತಿ ಸುತಾ ಪಟೇಲ್ ಶೆಟ್ಟಿ ಮೇಡಮ್, ಅವರು ಕೂಡ ಈ ಸಂಸ್ಥೆಯ ಸ್ಟಾರ್ ಆಗಿ ತಮ್ಮನ್ನು ಪ್ರಭಾವಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ಜೋಳದ ಚಪ್ಪಾಳೆ. ವೀರಪ್ಪ ಕೆಂಚಗೋಳ್, ಅವರು ಕೂಡ ಅನುಪಸ್ಥಿತರಿದ್ದಾರೆ. ಲಕ್ಷ್ಮೀ ಸಾರಾಪುರೆ, ಗೌರಿ ರಾಜು, ದಾದಾ ಬಿ ಸಿದ್ದೆ, ರಾಜು ಗೌಡಿ ಅವರ ಪರವಾಗಿ ರಾಜಶೇಖರ್ ಮೇತ್ರಿ ಸರ್ ಅವರು ಈ ಬಹುಮಾನವನ್ನು ಸ್ವೀಕರಿಸಬೇಕಂತ ವಿನಂತಿ. ತುಕಾರಾಮ್ ನಾಗೇರಿ, ಯಾರೆಲ್ಲ ಇಲ್ಲಿ ಉಪಸ್ಥಿತರಿಲ್ಲ ಇವತ್ತು ಅವರಿಗೆ ನಾವು ಈ ಬಹುಮಾನಗಳನ್ನ ತಲುಪಿಸುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ವಿ. ಪ್ರೇಮಾ ಚಿನ್ನಪುರ್, ಅವರು ಕೂಡ ಉಪಸ್ಥಿತರಿಲ್ಲ ಇವತ್ತು. ಇವನ್ನ ಅಂಜಿ ಅವರ ಬದಲಾಗಿ ರಾಜಶೇಖರ್ ಮೇತ್ರಿ ಸರ್ ಅವರು ಈ ಬಹುಮಾನವನ್ನು ಸ್ವೀಕರಿಸಬೇಕಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ದೀಪಾತಾಯಿ ಮಾಲ್ಗಿ, ಅವರು ಕೂಡ ಉಪಸ್ಥಿತರಿಲ್ಲ ಇಲ್ಲಿ. ಶ್ರೀ ಅಶೋಕ್ ಮಜ್ಗಿ ಸರ್, ಇವರು ಕೂಡ ನಮ್ಮ ಈ ಸಂಸ್ಥೆಯ ಸ್ಟಾರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವರು ಕೂಡ ಈ ಒಂದು ಬಹುಮಾನವನ್ನು ಸ್ವೀಕರಿಸಬೇಕಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಅದರ ಜೊತೆಗೆ ಶ್ರೀಮತಿ ದೀಪಾ ಜಾಮಗೋಡ್ ಮೇಡಮ್, ಅವರು ಕೂಡ ಈ ಸಂಸ್ಥೆಯ ಸ್ಟಾರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಬಂದು ಈ ನಮ್ಮ ಸಂಸ್ಥೆಯ ಬಹುಮಾನವನ್ನು ಸ್ವೀಕರಿಸಬೇಕಂತ ನಾವು ವಿನಂತಿಯನ್ನು ಮಾಡ್ಕೊಳ್ತೀನಿ. ತದನಂತರ ಮಲ್ಲಿಕಾರ್ಜುನ್ ಕರಜಿಮಠ್ ಸರ್, ಅವರು ಕೂಡ ಅನುಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಾವು ಈ ಬಹುಮಾನವನ್ನು ತಲುಪಿಸುವಂತಹ ಪ್ರಯತ್ನ ಮಾಡ್ತೀವಿ. ಅಂಬಿಕಾ ನರಗೋಡ್, ಅವರು ಕೂಡ ಇಲ್ಲಿ ಉಪಸ್ಥಿತರಿಲ್ಲ. ಅಂಬಿಕಾ ಮೇಡಮ್ ಅವರು ಬಂದು ದಯಮಾಡಿ ಈ ಬಹುಮಾನವನ್ನು ಸ್ವೀಕರಿಸಬೇಕಂತ ವಿನಂತಿ.
ವಿಜಯಶ್ರೀ ಎಂ ಪಾಟೀಲ್ ದಯಮಾಡಿ ಅವರು ಕೂಡ ಬಂದು ಈ ಬಹುಮಾನವನ್ನು ಸ್ವೀಕರಿಸಬೇಕಂತೇಳಿ ಅವರಿಗೆ ವಿನಂತಿ. ಶ್ರೀಶೈಲ್ ಕೋಲ್ಕರ್ ಸರ್ ಅವರು ಇಲ್ಲಿದ್ರೆ ಅವರು ಕೂಡ ಒಂದು ಬಹುಮಾನವನ್ನು ಸ್ವೀಕರಿಸಬೇಕು. ಅಶೋಕ್ ಜಹಾವಾಕರ್, ವಿಜಯ್ ಶಿವರಾಮ ಚಪ್ಪಾಳೆಯೊಂದಿಗೆ ಅವರನ್ನ ವಿನಂತಿ. ವಿಜಯ್ ಮಗ್ದೂಮ್ ಸರ್, ಹನುಮಂತ್ ಕುಲಿ ಸರ್, ಅನಿತಾ ಮಿರ್ಜಿ ಮೇಡಮ್ ಅವರು ಕೂಡ ಉಪಸ್ಥಿತರಿಲ್ಲ. ಕಂಕನವಾಡಿ ಬ್ರದರ್ಸ್ ಕಲ್ಲೊಳ್ಳಿ ಅವರ ಬದಲಾಗಿ ಶ್ರೀ ರಾಜಶೇಖರ್ ಮೈತ್ರಿ ಸರ್ ಅವರು ಈ ಒಂದು ಬಹುಮಾನವನ್ನು ಸ್ವೀಕರಿಸಬೇಕಂತ ತಮ್ಮಲ್ಲಿ ವಿನಂತಿ. ಅರವಿಂದ್ ಗೋರ್ಪಡೆ ಸರ್ ಅವರು ಪುನಾದಿಂದ ನಮ್ಮ ಸಂಸ್ಥೆಗೆ ಜಾಯಿನ್ ಆಗಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಅರುಣ್ ಹಡ್ಪಲ್ ಸರ್ ದಯಮಾಡಿ ತಾವು ಬಂದು ಈ ಬಹುಮಾನವನ್ನು ಸ್ವೀಕರಿಸಬೇಕಂತ ತಮ್ಮಲ್ಲಿ ವಿನಂತಿ. ಅರುಣ್ ಹಡ್ಪಲ್ ಸರ್ ಶಿವರಾಮ ಚಪ್ಪಾಳೆಯೊಂದಿಗೆ ಅವರನ್ನ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿ. ಅದೇ ರೀತಿ ಮಾಲಾ ಆರ್ ಮೈತ್ರಿ ಮೇಡಮ್, ಶರಣಪ್ಪ ಆತನವರ್, ಮಲ್ಲಿಕಾರ್ಜುನ್ ಕಂಕನವಾಡಿ, ನಾಗೇಶ್ ಕಾಗೌಡ, ಶಿವಲಿಂಗಯ್ಯ ಪೂಜಾರ್, ಇವರ ಪರವಾಗಿ ಸಂತೋಷ್ ಗಣಪತಿ ಸರ್ ಅವರಿಗೆ ಬಹುಮಾನವನ್ನು ಸ್ವೀಕರಿಸಬೇಕಂತ ವಿನಂತಿ. ಸಂತೋಷ್ ಕಂಕನವಾಡಿ, ಸಂಜೀವ್ ವಾಲಿ, ಕೃಷ್ಣಪ್ಪ ಮಂಗಲ್, ಸೃಷ್ಟಿ ಕಾಡದವರ್, ಶ್ರೀ ನವೀನ್ ರಾಯಚೂರ್ ಸರ್ ದಯಮಾಡಿ ತಾವು ಒಂದು ಈ ಒಂದು ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಂತೇಳಿ ತಮ್ಮೆಲ್ಲರಲ್ಲಿ ಅವರಲ್ಲಿ ವಿನಂತಿ. ನಂತರ ಹೇಮಾ ಇಡಗಲ್ ಸರ್ ತಾವು ಬಂದು ಈ ಒಂದು ಬಹುಮಾನವನ್ನು ಸ್ವೀಕರಿಸಬೇಕಂತ ಅವರಲ್ಲಿ ವಿನಂತಿ. ನಂತರ ಮಾಲು ಹಾಲ್ಗೆ ಮೇಡಮ್ ಅವರ ಬದಲಾಗಿ ಅವರ ತಂದೆಯವರಾದಂಥ ನಮ್ಮ ಹಿರಿಯರಾದಂಥ ರಾಜೇಂದ್ರ ಹಾಲ್ಗಿ ಸರ್ ಅವರು ಇದನ್ನ ಸ್ವೀಕರಿಸಬೇಕಂತ ವಿನಂತಿ. ಸುಜಾತ ಕನ್ನಗೌಡ ಮೇಡಮ್, ಕನ್ನಗೌಡ, ಸುಜಾತ ಬಾಲೂರಿ ಮೇಡಮ್. ಇದೆಷ್ಟು ಜನ ನಮ್ಮ ಸಂಸ್ಥೆಯ ಸ್ಟಾರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇನ್ನು ಮುಂದೆ ಡಬಲ್ ಸ್ಟಾರ್ ಆಗಿರುವಂತವರ ಹೆಸರನ್ನ ನಾನೀಗ ಪ್ರಸ್ತಾಪ ಮಾಡ್ತೀನಿ. ಡಬಲ್ ಸ್ಟಾರ್ ಆಗಿ ನಮ್ಮ ಸೋಲ್ಜರ್ ಟೀಮ್ ಬೆಳಗಾವಿ ತಂಡ ಡಬಲ್ ಸ್ಟಾರ್ ಆಗಿ ಕಾರ್ಯನಿರ್ವಹಿಸ್ತಾ ಇದೆ. ಇದೆಲ್ಲ ನಮ್ಮ ಎಂ ಡಿ ಅವರು ಕೊಡಬೇಕು. ಈ ಡಬಲ್ ಸ್ಟಾರ್ ಸಿಲ್ವರ್ ಯಾರಿದ್ದವರಿಗೆ ದಯವಿಟ್ಟು ಜೈ ಜವಾನ್ ಜೈ ಕಿಸಾನ್ ಡಬಲ್ ಸ್ಟಾರ್ ಪಹಲೆ ಸೋಲ್ಜರ್ ಟೀಮ್ ಬೆಳಗಾವಿ ನಮ್ಮ ರಮೇಶ್ ಚೋಲಾಸ್ ಅವರು ಒಂದು ಸುಖ. ಎರಡನೇದಾಗಿ ಸಂತೋಷ್ ಮಠಮಠ್ ಸರ್, ಇವರು ಕೂಡ ಡಬಲ್ ಸ್ಟಾರ್ ಇದ್ದಾರೆ. ಈ ಯಾರ ಹೆಸರು ಕರೆಯಲ್ಲಿ ಡಬಲ್ ಸ್ಟಾರ್ ಬರ್ತಾರೆ, ಜೋರ ಚಪ್ಪಾಳೆ.
ಆಮೇಲೆ ಗುರುರಾಜ್ ಕಾರದವರು ಸಾರಿ ಸೋಲ್ಜರ್ಸ್ ಹೆಬ್ಬಾಳ್ ಟೀಮ್ ಅವರು ಯಾರು ಪ್ರಸಿದ್ಧ ತಗೋಬೇಕು ಇಲ್ಲಾಂದ್ರೆ ಅವ್ರ ಪರವಾಗಿ ಜೋರಾದ ಚಪ್ಪಾಳೆ ಬರಬೇಕು. ಅದೇ ರೀತಿಯಾಗಿ ಸೈನಿಕ್ ಸುಲಮಾಡ್ ಸವಿತಾ ಕಂಡೆ ಮಾಡಿ ರೋಹಿಣಿ ಮೇಡಮ್ ಅವರು ಅಲ್ಲಿ ನೀವಲ್ಲೇ ಇರಲಿ ಸರಿ ಹೋಗ್ಬಾರ್ದು ಅಲ್ಲೇ ಅದೇ ರೀತಿಯಾಗಿ ಏಳನೇ ಮತ್ತು ನಮ್ಮದು ರೋಹಿಣಿ ಪೂಜಾರಿ ಮೇಡಮ್ ಅವರು ಅವ್ರಿಗೆ ಅವರೇ ಅಲ್ಲೇ ಸರ ಆಮೇಲೆ ಶಿಲ್ಪಾ ಕಾಳದವರು ಲಾಸ್ಟ್ನೇದಾಗಿ ಮಲ್ಲಯ್ಯ ಪೆರಬೇಡ ಅದರ ಪರವಾಗಿ ನಮ್ಮ ಬೆಳೆಸರ್ ಹೋದ್ರು ಮಲ್ಲಯ್ಯ ಪೆರಬೇಡ ಹೋಗಿದ್ದ. ಇನ್ಮೇಲೆ ಕಾರ ಇದು ಡಬಲ್ ಕಾರ ಇತ್ತು ಸಿಲ್ವರ್ ಅಂತಂದ್ರೆ ಡೈರೆಕ್ಟ್ ಆಗಿ ಅವರು ಅಡಿಯನ್ನು ಮಾಡಿದ್ದಾರೆ. ಅವ್ರ ಟೀಮ್ ಕೆಳಗಡೆ 50 ಜನಗಳನ್ನ ಸೇರಿಸಿದಂತ ಟೀಮ್ ಇದು. ಇನ್ನು ಒಂದೇ ತಿಂಗಳ ಅವಧಿಯಲ್ಲಿ ಸ್ಟಾರ್ ಹಾಗೂ ಸಿಲ್ವರ್ ಆಗುವುದರ ಮೂಲಕ ಸಂಸ್ಥೆಯಲ್ಲಿ ಅಭಿವೃದ್ಧಿಯಿಂದ ಅತಿ ಉತ್ಸಾಹದಿಂದ ಕೆಲಸವನ್ನು ನಿರ್ವಹಿಸುತ್ತಾ ಈ ಸಂಸ್ಥೆಯ ನಿರ್ದೇಶಕರು ಆದಂತಹ ಶ್ರೀ ಗುರುರಾಜ್ ಕಾರದೋಳ್ ಸರ್ ಅವರು ಸಿಲ್ವರ್ ಆಗಿರುವಂತಹ ಅವರಿಗೆ ಜೋರಾದ ಚಪ್ಪಾಳೆಯ ದಯಮಾಡಿ ಅವ್ರಿಗೆ ಅದರ ಜೊತೆಗೆ ತಮ್ಮ ಪ್ರಯತ್ನ ಇದೇ ರೀತಿ ಮುಂದುವರೆಯಲಿ. ಅದರ ಜೊತೆಗೆ ಇನ್ನೊಂದು ತಂಡ ಸಿಲ್ವರ್ ಆಗಿ ಮುಂದುವರೆದಿದೆ. ಅದು ಜೈ ಜವಾನ್ ಜೈ ಕಿಸಾನ್ ತಂಡ ಗೋಕಾಕ್. ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆಯನ್ನ ತಗೊಳ್ಳುವ ಮೂಲಕ ಅವರನ್ನ ಜೈ ಜವಾನ್ ಜೈ ಕಿಸಾನ್ ಇನ್ನು ನಮ್ಮ ಇವತ್ತಿನ ಪ್ರಮುಖ ಘಟ್ಟ ಲಕ್ಕಿ ಡ್ರಾನ ಮಾಡುವಂತಹದ್ದು. ಲಕ್ಕಿ ಡ್ರಾ ಯಾವ ರೀತಿ ಇದೆ ಅಂತಂದ್ರೆ ಈಗಾಗಲೇ ನಾವು ಹೇಳಿದ್ದೀವಿ, ನಮ್ಮ ಈ ಸೈನಿಕ್ ಸುಧಾ ಮಾರ್ಟ್ನಲ್ಲಿ ಎಷ್ಟು ಜನ ಇಲ್ಲಿವರೆಗೆ ಸದಸ್ಯತ್ವವನ್ನು ಪಡೆದುಕೊಂಡಿದ್ದಾರೆ ಅವರೆಲ್ಲರ ಟೋಕನ್ಗಳು ನಮ್ಮ ಎದುರಿಗಿದ್ದಾವೆ. ನಾವು ಯಾರು ವೇದಿಕೆ ಸಮೀಪ ಆಗಲಿ ಟೋಕನ್ ಮುಟ್ಟೋದಾಗಲಿ ನಾವು ಮಾಡುವುದಿಲ್ಲ. ನಂಬರ್ ಎಷ್ಟು ಸರ್? 356. ಇಲ್ಲಿವರೆಗೂ ಯಾರು ತಮ್ಮ ಐಡಿಗಳನ್ನ ಮಾಡಿದ್ದಾರೆ ಅವರೆಲ್ಲರ ಐಡಿ ಕಾರ್ಡ್ಗಳನ್ನ ನಾವು ಇದರಲ್ಲಿ ಹಾಕಿದ್ದೀವಿ. ಆ ಕಾರ್ಡ್ಗಳ ಸ್ಕ್ಯಾನ್ ಆಗುತ್ತೆ. ಇದು ಲೈವ್ ಅಲ್ಲಿ ಕೂಡ ಇದೆ. ಈಗ ಸಾಕಷ್ಟು ಜನ ನಮ್ಮ ಗ್ರಾಹಕ ಬಂಧುಗಳು
ಲೈವ್ ನಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನಮ್ಮ ಸಂಸ್ಥೆ ಪರವಾಗಿ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲಕ್ಕಿ ಡ್ರಾ ಪ್ರಾರಂಭವಾಗ್ತದೆ. ದಯಮಾಡಿ ನಮ್ಮ ಸರ್ ಅವರು ಈ ಸ್ಕ್ಯಾನ್ ಟೋಕನ್ ಅನ್ನ ಸ್ಕ್ಯಾನ್ ಮಾಡಬೇಕಂತ ತಮ್ಮಲ್ಲಿ ವಿನಂತಿ. ಸರ್ ದಯಮಾಡಿ ಹಿರಿಯರು ಫಸ್ಟ್ ಒಬ್ರು ಕರೀರಿ, ಒಂದು ಟ್ರೇ ತೊಗೊಳ್ಳಿ ಸರ್. ಫಸ್ಟ್ ಟ್ರೇ ಕೊಡ್ರಿ. ಇಲ್ಲಿ ಯಾರು ಆಕ್ಟಿವ್ ಆಗಿದ್ದಾರೆ ಸರ್ ಅವರು ಮಾತ್ರ ಇದ್ರಾಗ ಯಾರು ವ್ಯಕ್ತಿರಿಲ್ಲ ಸೀರಿಯಲ್ ನಂಬರ್ ತೆಗೆದ್ರು ಅದನ್ನ ಕೆಲವೊಂದು ಆಗಿಲ್ಲ. ಒಂದೊಂದು ಇನ್ನೊಂದು ವಿಶೇಷತೆ ಏನಂತಂದ್ರೆ ಈ ಲಕ್ಕಿ ಡ್ರಾನಲ್ಲಿ ನಾವು ಕೆಲವೊಂದಷ್ಟು ಟೋಕನ್ಗಳನ್ನ ಹಾಕಿಲ್ಲ. ಅಲ್ಲಿ ಕೊಟ್ಟು ಸರ್ ಕಡೆ ಬಂದ ಓಕೆ, ಒಂದು ನಿಮಿಷ ಸರ್ ನೀವು ಹಾಕಿ. ಕೆಲವೊಂದಷ್ಟು ಟೋಕನ್ಗಳನ್ನ ಹಾಕಿಲ್ಲ. ಎಲ್ಲ ಆಗ್ಬೇಕಲ್ರ ಹಾಂ ಎಲ್ಲ ಎಲ್ಲರೂ ಸುಳಿ ಬಿಡ್ರಿ ಸರ್ ಮ್ಯಾಲ್ ಬರ್ರಿ ಸರ್. ಹಾಂ ಎಲ್ಲ ಎರಡನೇದಾಗಿ ಇದರಲ್ಲಿ ನಾವು ಕೆಲವೊಂದು ಪಾಯಿಂಟ್ಗಳನ್ನ ಹಾಕಿರುವುದಿಲ್ಲ. ಇವು ಯಾಕೆ ಪಾಯಿಂಟ್ ಅಂತಂದ್ರೆ ನಾವು ಸಂಸ್ಥೆಯ ಪ್ರಮುಖರು, ನಾನು ಮತ್ತು ನಮ್ಮ ಸ್ನೇಹಿತರಾದಂಥ ಮಲ್ಲಪ್ಪ ಕತ್ತನವಾಡಿ ಅವರು ನಮ್ಮದೇ ಆದಂತಹ ಕೆಲವೊಂದು ಐಡಿಗಳನ್ನು ಹಾಕಿದ್ದೀವಿ. ಸುಮಾರು 25ರಿಂದ 30 ಐಡಿಗಳನ್ನು ಹಾಕಿದ್ದೀವಿ. ನಮ್ಮ ಐಡಿಗಳನ್ನ, ನಮ್ಮ ಟೋಕನ್ಗಳನ್ನ ನಾವು ಈ ಲಕ್ಕಿ ಡ್ರಾನಲ್ಲಿ ಹಾಕಿರೋದಿಲ್ಲ. ಯಾರ ನಂಬರ್ ಅವ್ರು ಕಾಣಿಸ್ಬಿಟ್ರೆ ದಯಮಾಡಿ ಲೈವ್ ನಲ್ಲಿರುವಂತಹ ಎಲ್ಲ ನಮ್ಮ ಗ್ರಾಹಕರು ಟೋಕನ್ಗಳನ್ನ ಗಮನಿಸಬೇಕು. ನಂಬರ್ ಇದಾವೆ ಸರ್. ಸರ್ ಒಂದು ಲಾಸ್ಟ್ ಮೂರನೇ ನಂಬರ್ 308 ಅದಾವ ಸರ್. 308 ಸರ್ ಇನ್ನೊಂದು ಇಡಲ್ಲಿ ತೋರಿಸಲ್ಲ ಅದು ತೋರಿಸಲ್ಲ. ಅದು ಬರೋದು ಅವರು ಇದ್ರಲ್ಲ ಇನ್ನೊಂದು 10 ದಿನ ನಡೀತಾರೆ ಅವ್ರು ಅದನ್ನ ಅವ್ರು ತೋರಿಸೋದು. ಈಗ ನಾವು ಇವತ್ತು 5 ಲಕ್ಕಿ ಡ್ರಾಗಳನ್ನ ತೆಗಿತಾ ಇದ್ದೀವಿ. ಈ 5 ಲಕ್ಕಿ ಡ್ರಾಗಳಲ್ಲಿ 2 ಕೂಲರ್ಗಳಿವೆ, 3 LED ಟಿವಿಗಳಿವೆ. ಈಗ ಮೊದಲನೇದಾಗಿ 5ನೇ ನಂಬರಿನ ಲಕ್ಕಿ ಡ್ರಾ ನಡೀತಾ ಇದೆ. 5ನೇ ನಂಬರಿನ ಲಕ್ಕಿ ಡ್ರಾ ಅದನ್ನ ನಮ್ಮ ಹಿರಿಯರಾದಂಥ ರಾಜೇಂದ್ರ ಹರಗಿ ಸರ್ ಅವರು ನಡೆಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ. 5ನೇ ಲಕ್ಕಿ ಡ್ರಾಗೆ ಕೂಲರ್ ಇದೆ. ಆ ಕೂಲರ್ನ ಲಕ್ಕಿ ಡ್ರಾವನ್ನ ನಮ್ಮ ಸೈನಿಕ್ ಸುವಿಧಾವನ್ನ ಪ್ರಥಮ ಲಕ್ಕಿ ಡ್ರಾ ಈಗ ನಡೀತಾ ಇದೆ.
ಒಂದು ಒಳ್ಳೆ ಮಾಡೋಕ್ಕೆ ಕೇಳಿಸ್ತಾರ. ಓಕೆ ಸರ್ ನೀವು ಹೋಗ್ರಿ ಮೇಲೆ. ಸರ್ ನೀವು ಪ್ರಕಾರ ಎರಡು ಕೈ ಮೇಲೆ ಮಾಡಿ ಸರ್. ಓಕೆ ಆ ಕಡೆ ಮೋಸಿ ಆ ಕಡೆ ಮಾಡಿ. ಒಂದೇ ಫೈನಲ್ ತೆಗೆದು ಸರ್. ಎಸ್ ಗುಡ್. ಅಲ್ಲಿಗಾಡ್ಸಿ ಸರ್. ಫೈನಲ್ ಅಲ್ಲಿಗಾಡ್ಸಿ. ಓಕೆ ಸೈನಿಕ್ ಸುವಿಧಾಮಾನ ಫಸ್ಟ್ ಲಕ್ಕಿದ ಬರಬೇಕಾದ್ರೆ ದಯಮಾಡಿ ತಾವು ಈ ಟೇಬಲನ್ನು ಗಮನಿಸಬೇಕು. ಅವ್ರು ತೋರಿಸ್ಲಕ್ಕ ಜೂಮ್ ಮಾಡಿ ಸರ್. ಕಾಣ್ ಕಟ್ಟಿರಲ್ಲ ಬಿತ್ತನೆ ತೋರಿಸ 0300 ಒಂದೂರು ನಂದೈತೆ ಮೂರನೇ ನಂಬರ್ನ ಪ್ರಥಮ ನಮ್ಮ ಸೈನಿಕ್ ಸುವಿಧಾಮಾನ ಪ್ರಥಮ ಲಕ್ಕಿದ್ರ ವಿನ್ನರ್ ಆಗಿ ಹೊರಬಿದ್ದಾರೆ. $200 ಸರ್. 300 ಇರ್ಲದವ್ರೆ. ಹೇಳ್ರಿ ಅಲ್ಲಿ ಬಾಯಿ ಮುಂದೆ ದೀಪಿಕಾ ಪುಲಾರೆ ಮೇಡಮ್, ಯಾರೇ ದೀಪಿಕಾ ಪುಲಾರೆ ಅವರು ಇವರು ನಮ್ಮ ಸೈನಿಕ್ ಸುವಿಧಾಮಾನ ಪ್ರಥಮ ಲಕ್ಕಿ ಡ್ರೈವರ್ ಆಗಿ ಹೊರಬಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ. ದಯಮಾಡಿ ಅವರು ಲೈವ್ ಅಲ್ಲಿ ಇದ್ರೆ ಅವರಿಗೆ ಅಭಿನಂದನೆಗಳು. ನಮ್ಮ ಬರ್ರಿ. ಅವರಿಗೆ ದಯಮಾಡಿ ನಮ್ಮ ಯಾರಾದರೂ ಸರ್ ಕಾಲ್ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ. ಸರಿ ಸರಿ ಅದು ಫೈಲ್ ಕೊಡ್ರಿ. ಎರಡನೇದು ಒಂದು ನಿಮಿಷ ಸರ್, ಒಂದು ನಿಮಿಷ. ಹಲೋ ಸರ್. ಸರ್ ನಮಸ್ಕಾರ ಸರ್, ನಾವು ಸೈನಿಕ್ ಸುವಿಧಾಮಾನ ಬೆಳಗಾವಿಯಿಂದ ಮಾತಾಡ್ತಾ ಇದ್ದೀವಿ. ಇವತ್ತು ನಮ್ಮ ಸಂಸ್ಥೆಯ ಮೊದಲ ಲಕ್ಕಿ ಡ್ರಾ ಆಯಿತು. ಅದರ ಮೊದಲ ಲಕ್ಕಿ ಡ್ರಾ ಆಗಿ 5ನೇ ನಂಬರ್ನ ಲಕ್ಕಿ ಡ್ರಾದಲ್ಲಿ ತಮಗೆ ಒಂದು 5ನೇ ನಂಬರ್ ಲಕ್ಕಿ ಡ್ರಾ ಅಂತಿದೆ. ಅದಕ್ಕೆ ತುಂಬ ಧನ್ಯವಾದಗಳು. ಕಂಗ್ರಾಚುಲೇಷನ್ ಸರ್. ಇನ್ನು 4ನೇ ನಂಬರ್ನ ಲಕ್ಕಿ ಡ್ರಾ ಅದನ್ನು ನಮ್ಮ ಹಿರಿಯರು ಆದಂತಹ ಶ್ರೀ ರಮೇಶ್ ಚೌಲ ಸರ್ ನಡೆಸಿಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಎರಡು ಕೈ ಮೇಲೆ 4ನೇ ನಂಬರ್ನ ಲಕ್ಕಿ ಡ್ರಾ ನಡೀತಾ ಇದೆ. ಓಕೆ ಕಾಲು ಮೇಲೆ ಮಾಡೋದು ಸರ್. ಹಾಂ ಅಲ್ಲಿಗಾಡ್ಸಿ ಸರ್. 4ನೇ ನಂಬರ್ನ ಲಕ್ಕಿ ಡ್ರಾ ತೋರಿಸಿ ನೀವು ಯಾರು ಹೇಳಿದ್ರು ತೋರಿಸ ಸರ್. 0057 57ನೇ ನಂಬರ್ನ ನಮ್ಮ ಗ್ರಾಹಕರು ಇವತ್ತಿನ ಈ ಲಕ್ಕಿ ಡ್ರಾವನ್ನು ಪಡೆದಿದ್ದಾರೆ. 57 ನಂಬರ್ ಮೊದಲು ಇಷ್ಟ 57 ಅಬಾಬಾಬು ಶ್ರೀ ರಮೇಶ್ ಚೌಲ ಸರ್. ಅವ್ರು ಅವರ ಕರ್ದಾರ. ನಮ್ಮ ಸಂಸ್ಥೆಯ ಹಿರಿಯರಾದಂತಹ ಶ್ರೀ ರಮೇಶ್ ಚೌಲ ಸರ್ ಅವರಿಗೆ 4ನೇ ನಂಬರ್ನ ಲಕ್ಕಿ ಡ್ರಾ ಜೋರಾದ ಚಪ್ಪಾಳೆಯನ್ನು ತಟ್ಟುವಂತೆ ನಾವು ಕೇಳಿಕೊಳ್ಳುತ್ತೇವೆ. ಅತ್ಯಂತ ಪ್ರಧಾನ ಆಮೇಲೆ ಕೊಡ್ತೀವಿ ಸರ್. 57ನೇ ನಂಬರ್ನ ಶ್ರೀ ರಮೇಶ್ ಚೌಲ ಸರ್ ಅವರಿಗೆ ಈ ಬಹುಮಾನವನ್ನ ದಕ್ಕಿದೆ. ಅವರಿಗೆ ಮತ್ತೊಂದು ಜೋರಾದ ಚಪ್ಪಾಳೆ. ಈಗ 3ನೇ ನಂಬರ್ನ ಬಹುಮಾನ 32 ಇಂಚಿನ LED ಟಿವಿ ಇದೆ. ಈ ಬಹುಮಾನಕ್ಕಾಗಿ ನಮ್ಮ ಹಿರಿಯರಾದಂತಹ ಶ್ರೀ ಭೀಮರಾಯ ಬಡಗೇರ್ ಸರ್ ಅವರು ಲಕ್ಕಿ ಡ್ರಾವನ್ನು ನಡೆಸಿಕೊಡ್ತಾ ಇದ್ದಾರೆ.
ಖಾಲಿ ಮಾಡ್ತಾರೆ ಒಮ್ಮೆ. ಓಕೆ. ಬಿಡಿ ಅದು ಮ್ಯಾಲ ಬಿಡಿ. ತೆಗೀರಿ ಸರ್, ಅದು ಕೈ ಹಾಕ್ತದೆ ಬಿಡು. ಅಲ್ಲಿದ್ರಿ ಇನ್ನೊಂದು ಅಲ್ಲಿ ಮೂಲೆ ಆಗೈತೆ ನೋಡ್ರಿ. ಓಕೆ. ಓಕೆ, ಇದು 3ನೇ ನಂಬರ್ನ ಲಕ್ಕಿ ಡ್ರಾ 341. ಅದು ಇವತ್ತು ನಮ್ಮ ಸಂಸ್ಥೆಯ ಸದಸ್ಯರಾಗಿ ಇವತ್ತು ಸೇರಿದ್ದಾರೆ. 341. ಯಾರ್ದಾರ ಮುರುಗೇಶನ್ ಆರ್. ಮಧುರೈ. ಓಕೆ. ಸೋಮದ ಚಪ್ಪಾಳೆ. ಮುರುಗೇಶನ್ ಮಧುರೈ ಸರ್. ತಮಿಳ್ನಾಡ್ದ ಹುಡುಗ. ತಮಿಳ್ನಾಡು. ತಮಿಳುನಾಡಿನಿಂದ ನಮ್ಮ ಬೆಳಗ್ಗೆ ಮಾಡಿ ನೋಡೋಣ. ಅವರಿಗೆ LED TV ಬಹುಮಾನ 3ನೇ ನಂಬರ್ ಬಹುಮಾನ ಇದೆ. ಅವರಿಗೆ ಜೋರಾದ ಚಪ್ಪಾಳೆ. ಇವ್ರು ಲೇಡೀಸ್ ಇಬ್ಬರು ಲೇಡೀಸ್ ಬರ್ರಿ. ಈಗ 2ನೇ ನಂಬರ್ನ ಲಕ್ಕಿ ಡ್ರಾ. 2ನೇ ನಂಬರ್ನ ಲಕ್ಕಿ ಡ್ರಾಗಾಗಿ ನಮ್ಮ ಹಿರಿಯರಾದಂತಹ ಶ್ರೀ ಅಶೋಕ್ ಮಗ್ಗಿ ಸರ್ ಅವರು ಈ ಕಾಯಿನ್ ಅನ್ನ ತೆಗ್ತಾ ಇದ್ದಾರೆ. 2ನೇ ನಂಬರ್ನ ಲಕ್ಕಿ ಡ್ರಾ ಸರ್, ಎರಡು ಕೈ ಮೇಲೆ ಮಾಡ್ರಿ. ತಾವು ಓಕೆ ಸರ್. ನೆಕ್ಸ್ಟ್ ಟೈಮ್ ಚೇಂಜ್ ಮಾಡ್ಕೊಳ್ಳೋದು. ಓಕೆ ಸರ್. ಇದು 2ನೇ ನಂಬರ್ನ ಲಕ್ಕಿ ಡ್ರಾ. ಜೂಮ್ ಮಾಡಿ ಓಕೆ. ತೋರ್ಸ್ರಿ. ಇಲ್ಲಿ ಕಡೆ ಈ ಕಡೆ ಬಳಸ್ರಿ ಅದನ್ನ. 245. ಜೋರಾದ ಚಪ್ಪಾಳೆ. ಕಾಣಿಸ್ತಲ್ಲ? ಜೂಮ್ ಮಾಡಿರಲ್ಲ ಅದಕ್ಕೆ. ಆಯ್ತು ನೋಡ್ರಿ. 245. ಬಾಲು ಕಂಕನವಾಡಿ ಕಲ್ವಳ್ಳಿ. ಜೋರಾದ ಚಪ್ಪಾಳೆ. ನಮ್ಮ ಜ್ವರ ಅವ್ರು ಹೇಳ್ರಿ. ಬಾಲು ಕಂಕನವಾಡಿ ಕಲ್ವಳ್ಳಿ ಗ್ರಾಮದ ಅವರಿಗೆ 2ನೇ ನಂಬರ್ನ ಬಹುಮಾನ ದೊರಕಿದೆ. ಇನ್ನು ಅಂತಿಮವಾಗಿ ಈ ಲಕ್ಕಿ ಡ್ರಾನ ಇವತ್ತಿನ ಫಸ್ಟ್ ಲಾಸ್ಟ್ ಬಹುಮಾನ ಫಸ್ಟ್ ಲಕ್ಕಿ ಡ್ರಾ ಬಹುಮಾನ ಯಾರಾದರೂ ಒಬ್ಬರು ಯಾರೋ ಒಬ್ರು ಬರ್ರಿ. ಬಂದು ಈ ಲಕ್ಕಿ ಡ್ರಾವನ್ನು ನಡೆಸಿಕೊಂಡು ನಮ್ಮ ಗ್ರಾಹಕರು ಬನ್ನಿ ಮೇಡಮ್ ಬರ್ರಿ. ಒಬ್ರು ಯಾರು ಬರ್ರಿ. ಮೇಡಮ್ ನೀವು ಬರ್ರಿ. ಇಬ್ಬರು ಬರಿ ಗುರು. ಇಬ್ರು ಸಾಕು. ನೀವು ಬರ್ರಿ ಮೇಡಮ್. ಬರ್ಲಿ ಅಲ್ಲಿ. ಇನ್ನೊಂದು ಪಾಯಿಂಟ್ ಹೋದ್ರೆ ನಾಟಕಲ್ಲ.
ಮೊದಲನೆಯ ಬಹುಮಾನ ಲಕ್ಷ್ಮೀರಾಯರಿಗೆ ಚೇಂಜ್ ಮಾಡೋಣ. ಮೊದಲ ಬಹುಮಾನಕ್ಕಾಗಿ ಲಕ್ಷ್ಮೀರಾಯ ನಡ್ತಾ ಇದೆ. ಹಾಗೂ ಮೊದಲನೆಯ ಬಹುಮಾನಕ್ಕಾಗಿ ಅಲ್ಲ ಹೇಳ್ತೀವಿ. ಸ್ವಲ್ಪ ಹಲ್ಕ ಸರ್ ಅವರು ಎಲ್ಲರಿಗೂ ಹೇಳಿಲ್ಲ ಫೋನ್ ಇದು ಮೊದಲನೇ ಬಹುಮಾನಕ್ಕಾಗಿ ನಡೆಯುತ್ತಿರುವಂತಹ ಲಕ್ಕಿ ಡ್ರಾ. ಕೈ ಮ್ಯಾಲ್ ಮಾಡಿ ಎರಡು ಕೈ ಮ್ಯಾಲ್ ಓಕೆ ಮೇಡಮ್, ತೆಗಿತೀವಿ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಇವತ್ತಿನ ಮೊದಲನೇ ಲಕ್ಕಿ ಡ್ರಾ ನಡೀತಾ ಇದೆ. $21. 21 21 ಹೆಬ್ಬಾಳ ಟೀಮ್ ಬರ್ಬೇಕ್ರದ ಹೆಬ್ಬಾಳ ಟೀಮ್ ಜೀವಪ್ಪ ಸಾರಾಪುರ ದೇವಪ್ಪ ಸಾರಪುರ ಸರ್. ದೇವಪ್ಪ ಸಾರಪುರ ಸರ್ ಅವರಿಗೆ ಇವತ್ತಿನ ನಮ್ಮ ಮೊದಲ ಲಕ್ಕಿ ಡ್ರಾ ನಂಬರ್ 1 ಬಹುಮಾನ ಲಭಿಸಿದೆ. ಅವರ ಯಾರ್ಯಾರಿಗೆ ಈ ಬಹುಮಾನ ಸಿಕ್ಕಿದೆ ಅವರು ನಿಮ್ಮ ಅವರು ಬಹುಮಾನವನ್ನು ಹೊಂದಿಸ್ತೀವಿ. Incoming calls approved. इस नंबर पर अभी incoming calls ರೂಮ್ ನಂಬರ್ ಜೀವಪ್ಪ ಸರ್ ದೇವಪ್ಪ ಸಾರಾಪುರ ನಂಬರ್ ಸರಿ ಯಾವ ನಂಬರ್ ನೋಡಿ ಲಾಸ್ಟ್ ದೂರ ಐತೆ ನಮ್ದು 960 ಹತ್ತು ನಮ್ಮ ನೋಡ್ಯಾರ ಕೇಳ್ರಿ ಅವರು ನೋಡ್ತಾ ಇದ್ದಾರೆ ಸರ್. ಬಾಳು ಕಮ್ಮ ದೇವಪ್ಪ ಸಾರಾಪುರ ಇದ್ದಾವೆ ಹಾ ಸರ್, ಫಸ್ಟ್ ದೇವಪ್ಪ ಸರ್ ಅವರಿಗೆ ಲಕ್ಕಿ ಡ್ರಾ ಬಹುಮಾನ 1ನೇ ನಂಬರ್ ಬಹುಮಾನ ಆಗ್ತದೆ ಸರ್. ಅವರಿಗೆ ಮತ್ತೆ ನಮ್ಮ ಹೆಬ್ಬಾಳ ಟೀಮಿಗೆಲ್ಲ ಅಭಿನಂದನೆಗಳು ಸರ್. ಓಕೆ ಸರ್, ಅವ್ರಿಗೆ ಒಂದೇ ನಂಬರ್ ಇದು ಮುರುಗೇಶನ್ ಆರ್ ತಮಿಳ್ನಾಡು ಹಿಂದಿ ಮಾತಾಡಿ. ಹಿಂದಿ ಬೋಲ್ನಾ ಸರ್ ಸೈನಿಕ್ ಸುದ್ದ ಮಾಡೋದು ಕೇಳ್ರಿ ಸರ್ ಇಲ್ರಿ ಗೊತ್ತಿರ್ಬೇಕ್ರೆ ನೀವು ಹೇಳ್ರಂಗ ಯಾರ್ರಿ The person you're calling ಟ್ರೈ ಮಾಡಿ. ನಿಮ್ಮ ನಂಬರ್ ಸರ್ವಿಸ್ ಅಲ್ಲ ರಿಪೇರಿ ಮಾಡ್ಬೋದು.
ಪ್ರೊಡ್ಯೂಸ್ ಅಂತ ಹೇಳ್ರಿ, ಆಮೇಲೆ ಕೊಡ್ತು ಅಂತ ಹೇಳ್ರಿ. ಅನ್ಸ್ ಮಾಡಿ ಲೈವ್ ಚಾಲೂ ಐತಿ. ಬಾಳು ಕಂಕನವಾಡಿ ಮುರುಗೇಶನ ತಮಿಳ್ನಾಡು. ಮುರುಗೇಶ್ ಲೋಕೇಶ್ ಅವ್ರಿಗೆ 32 ಇಂಚ್ LED TV ತರುತ್ತೆ. ಅವ್ರಿಗೆ ಫೋನ್ನಲ್ಲಿ ಸಂಪರ್ಕ ಆಗ್ತಾ ಇಲ್ಲ. ಅವರನ್ನ ಸಂಪರ್ಕಿಸಿ ಬಹುಮಾನವನ್ನು ಅವರಿಗೆ ಮುಟ್ಟಿಸುವಂತಹ ಕೆಲಸವನ್ನು ನಾವು ಮಾಡ್ತೀವಿ. ಅವರು ತಮಿಳುನಾಡಿನಿಂದ ನಮ್ಮ ಸಂಸ್ಥೆಗೆ ಜಾಯ್ನ್ ಆಗಿದ್ದಾರೆ. ಇನ್ನು ನಂಬರ್ ಸರ್, ಈ ನಂಬರ್ ಸರ್, ತಮ್ಮ ನಂಬರ್ 8939 ಬಾಳು ಕಂಕನವಾಡಿ. ಸೈನಿಕ ಸುಧಾರ ನೀವು ಮಾಡಿದಲ್ಲಿ ನೀವು ಜಾಯ್ನ್ ಇದ್ರೆ ಕೇಳೋ. ಜೋರು ಹೇಳಿ ಸರ್, ಆವಾಜ್ ಇರಲ್ಲ. ಸರ್ ನಮಸ್ಕಾರ. ಸರ್ ನಾವು ಸೈನಿಕ್ ಸುವಿಧಾ ಮಾಡಿ ಮಾತಾಡ್ತಾರೆ ಸರ್. ನಾವು ಸೈನಿಕ್ ಸುವಿಧಾ ಮಾಡಿ ತಾವು ಐಡಿಯಾ ಮಾಡಿದ್ರಿ. ಬಾಳು ಕಂಕನವಾಡಿ ಸರ್. ಇವತ್ತು ನಮ್ಮ ಮೊದಲ ಲಕ್ಕಿ ಡ್ರಾ ಅಂತ ಆ ಲಕ್ಕಿ ಡ್ರಾ 4ನೇ ಲಕ್ಕಿ ಬಾಂಬರ್ ಡ್ರಾದಲ್ಲಿ ತಮ್ಮ ಎರಡನೇ ಬಹುಮಾನ ತಮ್ಮ LED TV. ಅದಕ್ಕಾಗಿ ನಮಗೆ ಕಂಗ್ರಾಚುಲೇಷನ್ ಸರ್. ತಾವು ಲೈವ್ ನೋಡೋದ ಸರ್? ನಿಮ್ಗೆ ಬಂದು ತಲುಪುತ್ತೆ ಸರ್ ತಾವು ಬಂದು ಬಹುಮಾನವನ್ನು ತೆಗೆದುಕೊಂಡು ಸರ್. ಓಕೆ ಸರ್, ಓಕೆ ಸರ್, ನಮಸ್ಕಾರ. ಫಸ್ಟ್ ಪ್ರೈಸ್ ಆಯ್ತು. ಈಗ ಫಸ್ಟ್ ಇವ್ರಿಗೆ ನಂಬರ್ ಐತಿಲ್ಲ, ಇವ್ರಿಗೆ ದೀಪಿಕಾ ಹೇಳಿದ್ರಲ್ಲ ಇದು 57 ನಂಬರ್ ದಿನ ಐತೆ ಇನ್ನು ಯಾರು ಅನೌನ್ಸ್ ಮಾಡ್ಬೋದು ಸರ್? ಈಗ ಬಹುಮಾನವನ್ನ ಯಾರ್ಯಾರಿಗೆ ಲಕ್ಕಿ ಡ್ರಾ ಆಗ್ತಿದೆ ಗೊತ್ತ, ಅವರಿಗೆ ಬಹುಮಾನ ವಿತರಣೆ ಮಾಡ್ಬೇಕಂದ್ರೆ ಅವರ ಪ್ರವೃತ್ತಿ ಬಹುಮಾನ ಸಾಲಪಡಿ ಸರ್ ಬರ್ತೀವಿ ಸರ್. ಸಾಲಪಡಿ ಎಂಬುದೊಂದು ಸ್ವಲ್ಪ ಕಮ್ಮಿ ಮಾಡೋದು. ದೇವಪ್ಪ ಸಾಲಪಡಿ ಸರ್ ಅವರು ಇವರು ದೇವಪ್ಪ ಸರ್. ಅವ್ರ ಅಧ್ಯಕ್ಷರಿಗೆ ಫೋನ್ ಸೇರಲ್ಲ, ಒಂದು ಮೆಸೇಜ್ ಮುಟ್ಟಿಸಲ್ಲ. ಅಧ್ಯಕ್ಷರಿಗೆ ಸೇರಿ ದೇವಪ್ಪ ಸಾಲ ಪ್ರತಿ ಹೇಳ್ರಿ. ಇಲ್ಲ ಆಮೇಲೆ ಕೊಟ್ಟು ರೆಡಿ ಐತ್ರಿ. ನಾವೇ ಕೊಡ್ಬೇಕಂತೇನಿಲ್ಲ. ಹೇಳ್ಕೊಡು ನಾನು ಏನು ಕೊಡೋದು ಮುಗಿದ್ರೊಕ್ಕ ಮತ್ತೆ ಏನು ಹೇಳೋದು ನಾನು ಒಂದು ಕ್ವಶನ್ ಮತ್ತೊಮ್ಮೆ ಲಕ್ಕಿ ಡ್ರಾದಲ್ಲಿ ಭಾಗವಹಿಸಿ ಬಹುಮಾನ ಪಡೆದ ಎಲ್ಲರಿಗೂ ಜೋರಾದ ಚಪ್ಪಾಳೆಯನ್ನು ತಪ್ಪದೆ ಚಪ್ಪಾಳೆ ಸರಿಗಳು ಕಾರ್ಯಕ್ರಮ ಮುಕ್ತಾಗುತ್ತದೆ. ಜೋರಾದ ಚಪ್ಪಾಳೆ. ಈಗ ಲಕ್ಕಿ ಡ್ರಾ ಲಕ್ಕಿ ಡ್ರಾ ವಿನ್ನರ್ಗಳಿಗೆ ಬಹುಮಾನ ವಿತರಣೆಯನ್ನು ಮಾಡುವಂತಹ ಸಮಯ. ಅದರಲ್ಲಿ 5 ಜನರಲ್ಲಿ 3 ಜನರಿಗೆ ಇವತ್ತು ನಾವು ವಿತರಣೆ ಮಾಡ್ತಾ ಇದ್ದೀವಿ. ಇನ್ನು ಉಳಿದ 2 ಅವರಿಗೆ ಮಾಹಿತಿಯನ್ನು ಮುಟ್ಟಿಸಿ ಅವರ ಇಲ್ಲಿ ಬಂದು ಬಹುಮಾನವನ್ನು ಕಲೆಕ್ಟ್ ಮಾಡ್ತಾರೆ. 5ನೇ ನಂಬರ್ನ ಪ್ರೈಸ್ನ ದೀಪಿಕಾ ಮೇಡಮ್ ಅವರಿಗೆ, ಅವರು ಯಡೂರು ಗ್ರಾಮದವರು, ಅವರಿಗೆ ಕೂಲರ್ ಬಂಪರ್ ಆಗ್ತಿದೆ. ಆ ಬಹುಮಾನವನ್ನ ಅವರು ಊರಿನವರಾದಂತಹ ಶ್ರೀ ಸಂತೋಷ್ ಕಟ್ಟದ್ ಸರ್ ಸ್ವೀಕರಿಸಬೇಕಂತ ಅವರಿಗೆ ವಿನಂತಿ. ಅಶೋಕ್ ಸರ ಫೋಟೋ ಹಿಡ್ರಿ ಒಂದು ಕೂಲರ್ ಸರ. ಯಾವ್ದ್ರೆ ಪ್ರೈಸ್ ಯಾವ್ದು ಕೂಲರ್ ತಾವು ಬರೀ ಮೈಕ್
ಏ ಫೋಟೋ ತೆಗಿರಿ. ಎರಡನೇ ನಂಬರ್ನ ಲಕ್ಕಿ ಡ್ರಾ ವಿನ್ನರ್ ಶ್ರೀ ರಮೇಶ್ ಚೌಲ ಸರ್. ಚೌಲ ಚಪ್ಪಾಳೆ. ತಂಗಿ ನೀವಿಬ್ಬರು ಬರ್ರಿ. ಇದು ನಾಲ್ಕನೇ ನಂಬರ್ನ ಎರಡನೇ ನಂಬರ್ನ ಬಹುಮಾನ ಶ್ರೀ ಬಾಲು ಕಕ್ಕರವಾಡಿ ಅವರಿಗೆ 32 ಇಂಚಿನ LED ಬಫರ್ ಡ್ರಾ ಆಗ್ತಿದೆ. ಅವರ ಬದಲಾಗಿ ಸಹೋದರಿ ಸರಿತಾ ಕಕ್ಕರವಾಡಿ ಅವರು ಪದವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಅಲ್ಲಿ ಕೊಡ್ರಿ ಸರ್, ನೀವು ಕೊಡ್ರಿ, ಕೊಡ್ರಿ. ಅಭಿನಂದನೆಗಳು ಬಾಲು ಕಕ್ಕರವಾಡಿ ಅವರಿಗೆ. ಅಲ್ಲೇ ಹೇಳ್ರಿ. ಇಲ್ಲಿವರೆಗೆ ನಮ್ಮ ಸೈನಿಕ್ ಸೇವಾ ಮಾಡ್ತಾ ಪ್ರಥಮ ಲಕ್ಕಿ ಡ್ರಾ ನಡೀತಾ ಇದೆ. ಲಕ್ಕಿ ಡ್ರಾ ವಿನ್ನರ್ಸ್ ಗಳನ್ನ ಅನೌನ್ಸ್ ಮಾಡಲಾಯಿತು. 3 ಜನರಿಗೆ ಬಹುಮಾನವನ್ನ ವಿತರಣೆ ಮಾಡಲಾಯಿತು. ಇನ್ನು 2 ಲಕ್ಕಿ ಡ್ರಾ ವಿನ್ನರ್ಗಳಿಗೆ ನಾವು ಬಹುಮಾನವನ್ನ ತಲುಪಿಸುವಂತಹ ಪ್ರಯತ್ನವನ್ನ ಹಾಗೂ ಇನ್ನೊಂದು ಕನೆಕ್ಷನ್ ಕೂಡ ಮಾಡಬಹುದು. ಯಾರೆಲ್ಲ ಇವತ್ತಿನ ಈ ಬಹುಮಾನ ವಿತರಣೆ ಹಾಗೂ ಲಕ್ಕಿ ಡ್ರಾ ಕಾರ್ಯಕ್ರಮದಲ್ಲಿ ನಮ್ಮನ್ನ ನೇರವಾಗಿ ನಮ್ಮ ಕಾರ್ಯಾಲಯದಲ್ಲಿ ಉಪಸ್ಥಿತರಿದ್ದಾರೆ, ಅದರ ಜೊತೆಗೆ ಯೂಟ್ಯೂಬ್ ಲೈವ್ ಮೂಲಕ ವಿವಿಧ ಭಾಗಗಳಿಂದ ಇವತ್ತಿನ ಈ ಲಕ್ಕಿ ಡ್ರಾವನ್ನ ವೀಕ್ಷಿಸುತ್ತಿದ್ದಾರೆ, ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ತಾವು ನಮ್ಮ ಸಂಸ್ಥೆಯೊಂದಿಗೆ ಜೊತೆಗೂಡಿ ಮುಂದಿನ ಲಕ್ಕಿ ಡ್ರಾವಣಿಗೂ ಕೂಡ ನಮ್ಮ ಒಂದು ಒಳ್ಳೆಯ ಯೋಜನೆ ಇದೆ. ಮುಂದಿನ ಲಕ್ಕಿ ಡ್ರಾವಣಿಗೆ 5,000 ಜನರನ್ನ ಈ ಕಂಪನಿಯಲ್ಲಿ ಸೇರಿಸಬೇಕನ್ನುವಂತ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಅದನ್ನೆಲ್ಲ ಪೂರ್ಣಗೊಳಿಸುವ ತಾವೆಲ್ಲರೂ ಸಹಕರಿಸಬೇಕು. ಈಗಾಗಲೇ ನಮ್ಮ ಸಿಇಒ ಹೇಳಿದಂತೆ ವಿಭಾಗೀಯ ಹಬ್ಬದ ಪ್ರಯುಕ್ತ ನಾವು ಈ ಸೈನಿಕ್ ಸುವಿಧಾ ಮಾರ್ಟ್ನ ಎಲ್ಲ ವಿಭಾಗಗಳಲ್ಲಿ ಈಗಾಗಲೇ ಹೇಳಿದಂತೆ ಗ್ರೋಸರಿ ಹಾಗೂ ಫರ್ನಿಚರ್, ಎಲೆಕ್ಟ್ರಾನಿಕ್ಸ್ ಎಲ್ಲ ರೀತಿಯಾದಂತಹ ಪೂರ್ಣ ರೀತಿಯಾದಂತಹ ಶಾಪಿಂಗ್ ಪ್ರಾರಂಭ ಮಾಡ್ತಾ ಇದ್ವಿ. ಈಗ ಅದಕ್ಕಾಗಿ ತಾವೆಲ್ಲರೂ ಸಂಸ್ಥೆಯವರಿಗೆ ಕೈ ಜೋಡಿಸಬೇಕು, ಇದಕ್ಕೆ ಬೆಂಬಲವನ್ನು ಸೂಚಿಸಬೇಕು ಅಂತೇಳಿ ಇವತ್ತಿನ ಬಂಪರ್ ಡ್ರಾ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ದಯಮಾಡಿ ತಾವೆಲ್ಲರೂ ಕುರಿತು ರಾಷ್ಟ್ರಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ. ಈ ಒಂದು ಸೈನಿಕ್ ಸುವಿಧಾ ಮಾಡಿ ಓಪನ್ ಆಗ್ತಾ ಇದೆ ಅಂತ ಕೆಲವರು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಾನೇ ಜಗದೀಶ್ ಸರ್ ಕೇಳಿದೆ, ಸೈನಿಕ ಬಳಗ ಅಮ್ಮನಿಗೆ ಹೊರಗಡೆ ತಿಳಿಸಿದ್ದಾರೆ. ಆದ್ರೂ ಪ್ರತಿಯೊಬ್ಬರು ಸೈನಿಕರ ಮುಟ್ಟಿಲ್ಲ ಈ ಮಾತು, ಸೈನಿಕ ಸುವಿಧಾ ಓಪನ್ ಆಗ್ತಾ ಇದೆ. ನಾನು ಜಗದೀಶ್ ಸರ್, ಸಿಇಒ ಸರ್ ಹಾಗೂ ಎಲ್ಲ ಸರಿ ನಾನು ವಿನಂತಿ ಮಾಡ್ಕೊತೀನಿ. ಇದು ಪ್ರತಿಯೊಂದೊಂದು ಹಳ್ಳಿಗಳಲ್ಲಿ 70-80 ನಾವು ಸೈನಿಕರಿದ್ದಾರೆ. ಒಬ್ಬೊಬ್ರು ಪ್ರತಿಯೊಬ್ಬರು ಮೆಂಬರ್ ಆದ್ರೆ ಸಾಕು, ನಮ್ಗೆ ಬೇರೆಯವ್ರ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಈ ಒಂದು ಸೈನಿಕ ಸುವಿಧಾ ಮಾತ್ರ ಓಪನ್ ಆಗ್ತಾ ಇದೆ.
ಅಂತ ಇದೊಂದು ಪ್ರತಿಯೊಬ್ಬ ಸೈನಿಕರಿಗೆ ಮುಟ್ಟಬೇಕಂತ ನಾನು ಕೃಷ್ಣವಂತ ಒಂದು ಸಂದೇಶವನ್ನು ಸರ್ ಕಳಿಸಬೇಕು. ಆಮೇಲೆ ಜಗದೀಶ್ ಸರ್ ಆಗಲಿ ಹಾಗೆ ನಮ್ಮ ಚೌಧರಿ ಸರ್ ಆಗಲಿ ಈ ಒಂದು ಸೈನಿಕ ಸೋದರ ಮಾಡೋಣ ಅತಿ ಒಂದು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾರೆ. ನನಗೆ ತುಂಬಾ ಭರವಸೆ ಇದೆ. ಅನಂತ ಧನ್ಯವಾದಗಳು ಸರ್. ಒಂದೇ ಕೇಳಿದ್ರು ಪ್ರತಿಯೊಬ್ಬ ಸೈನಿಕರಿಗೆ ಇದು ಮುಟ್ಟಬೇಕಂತ ನಾನು ಒಂದು ರಿಕ್ವೆಸ್ಟ್ ಮಾಡ್ತೇನೆ. ದಯಮಾಡಿ ತಾವೆಲ್ಲರೂ ತಮ್ಮ ಸ್ಥಳದಲ್ಲಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಅದಕ್ಕಿಂತ ಮೊದಲನೇದಾಗಿ ಇವತ್ತು ನಾಳೆಯಿಂದ ಒಳ್ಳೆ ಪ್ರಾರಂಭವಾಗ್ತಾ ಇದೆ. ಎಲ್ಲರಿಗೂ ನಮ್ಮ ಸಂಸ್ಥೆಯ ಪ್ರತಿಯೊಬ್ಬ ಸದಸ್ಯರಿಗೂ ಆಗಮಿಸುತ್ತ ಎಲ್ಲರಿಗೂ ಮುಂಚಿತವಾಗಿ ಹೋಳಿ ಹುಣ್ಣಿಮೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲರೂ ತಾವು ಹೆಸರಿಸಬೇಕಂತ ಮೊದಲ ವಿನಂತಿ. ರಾಷ್ಟ್ರೀಯ ಏಕ್ ಸಾಥ್ ಸೋಕ अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभाशिष मागे गाये तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे। बोलो भारत माता की जय। बोलो भारत माता की जय। जय जवान जय किसान जय जवान जय किसान। ಧನ್ಯವಾದಗಳು. ಯಾರಾದರೂ